ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಮೋಹನ್ ಸ್ಟಾರ್ಟ್ ಮಾಡಬಹುದು. ಎಲ್ರಿಗೂ ನಮಸ್ಕಾರ. KBT ಕ್ಲಬ್ನ 183ನೇ ಸಭೆಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಈಗ ಕ್ಲಬ್ನ ನಮ್ಮ ಮೀಟಿಂಗ್ ನ ನಿಯಮಗಳನ್ನ ಓದುವಂತ ಸಮಯ. ಇದು ಆನ್ಲೈನ್ ಮೀಟಿಂಗ್ ಆಗಿರೋದ್ರಿಂದ ನೀವೆಲ್ರೂ ಸಾಧ್ಯವಾದಷ್ಟು ನಿಮ್ಮ ವಿಡಿಯೋನ ಆನ್ ಮಾಡಿ. ಮಧ್ಯದಲ್ಲಿ ಎಲ್ಲಾದ್ರೂ ಎದ್ದೋಗ್ಬೇಕಂತಂದ್ರೆ ವಿಡಿಯೋ ಆಫ್ ಮಾಡಿ. ಮೀಟಿಂಗ್ ನಡಿಬೇಕಾದ್ರೆ ಸೆಕ್ಸ್, ರಿಲಿಜಿಯಸ್ ಮತ್ತೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡಾಗಿಲ್ಲ. ಇದ್ರ ಜೊತೆಗೆ ನಿಮ್ಮ ಮೊಬೈಲ್ನ ನೀವು ಸೈಲೆಂಟ್ ಮೋಡ್ ಅಥವಾ ಸ್ವಿಚ್ ಆಫ್ ಮಾಡಿ ಇಡಿ. ಇದಿಷ್ಟು ನಮ್ಮ ಸಭೆಯ ನಿಯಮಗಳು. ಈಗ ಈ ಸಭೆನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಮ್ಮ ಅಧ್ಯಕ್ಷರಿಗೆ ಈ ಸಭೆನ ವೇದಿಕೆನ ಹಸ್ತಾಂತರಿಸೋದಕ್ಕೆ ಮೊದಲು ಅವ್ರ ಬಗ್ಗೆ ಒಂದು ಕಿರು ಪರಿಚಯ. ರವಿಕುಮಾರ್ ಅವರು ನನಗೆ 26 ವರ್ಷಗಳ ಪರಿಚಯ. ಅವರು ಇಂಜಿನಿಯರಿಂಗ್ ಕಾಲದ ಸ್ನೇಹಿತರು ನನಗೆ. ಅವರು ಒಂಥರ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಅವರು ಪ್ರಸ್ತುತ IT ತಂತ್ರಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ. ಇದ್ರ ಜೊತೆಗೆ ಓದೋದು ಬರೆಯೋದು ಅವರ ಹವ್ಯಾಸ. ಅವರು ಕನ್ನಡದಲ್ಲಿ ಸುಲಲಿತವಾಗಿ ಬರೆಯಬಲ್ಲರು. ಕನ್ನಡ ಸಾಹಿತ್ಯದ ಬಗ್ಗೆ ಅವರಿಗೆ ಅಪಾರವಾದ ಆಸಕ್ತಿ ಇದೆ. ಇದ್ರ ಜೊತೆಗೆ ಅವರ ಒಂದು ಸಮಾಜಮುಖಿ ಚಿಂತನೆಗಳು ನನಗೆ ಬಹಳ ಇಷ್ಟ ಆಗ್ತವೆ. ಇತ್ತೀಚೆಗೆ ಅವರು ಕನ್ನಡದಲ್ಲಿ MA ಮಾಸ್ಟರ್ ಡಿಗ್ರಿ ಪರ್ಸೂ ಮಾಡ್ತಾ ಇದ್ದಾರೆ. ಇದು ರವಿಕುಮಾರ್ ಅವರ ಒಂದು ಸಾಹಿತ್ಯದ ಬಗ್ಗೆ ಇರುವಂತ ಆಸಕ್ತಿನ ನಮಗೆ ತೋರಿಸುತ್ತೆ. ಇದನ್ನ ಹೇಳ್ತಾ ಸಭೆನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಾನು ವೇದಿಕೆನ ರವಿಕುಮಾರ್ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀನಿ. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ 183ನೇ ನಮ್ಮ ಈ KBT ಕ್ಲಬ್ನ ಸಭೆಗೆ ಎಲ್ರಿಗೂ ಆದರದ ಸ್ವಾಗತ. ನಾವು ನಮ್ಮಗಳ ಮಧ್ಯೆನೆ ಸಾಕಷ್ಟು ಧೀಮಂತ ವ್ಯಕ್ತಿಗಳನ್ನ ನಾವು ಕೇಳಿರ್ತೀವಿ. ನೀವು ಟಾಟಾ ಇನ್ಸ್ಟಿಟ್ಯೂಟ್ ಬೆಂಗಳೂರು ಅಂತ ಕೇಳಿದ ತಕ್ಷಣ ಅದರ ಸೃಷ್ಟಿಗೆ ಕಾರಣಕರ್ತರಾದವರು ಬೇರೆ ಯಾರು ಅಲ್ಲ, ನಮ್ಮ GRD ಟಾಟಾ ಅವರು. ಅದು ದೇಶದ ಒಂದು ಪ್ರಮುಖ ತಾಂತ್ರಿಕ ಹಾಗೂ ವಿಜ್ಞಾನ ಸಂಸ್ಥೆಯಾಗಿ ಬೆಳಿಲಿಕ್ಕೆ ಅವರೇ ಕಾರಣ. ಅವರು ಸಾಕಷ್ಟು ಅವರು ಉದ್ಯಮಿಯಾಗಿದ್ರು. ಒಂದು ತುಂಬಾ ಕಳಕಳಿಯ ಇರುವಂತ ಒಬ್ಬ ಮಾನವತಾ ವ್ಯಕ್ತಿಯಾಗಿದ್ರು. ಅವರು ತಮ್ಮ ಸಂಸ್ಥೆಯ ನೌಕರರನ್ನ ಅಥವಾ ತಾವು ನಡೆಸುವ ಸಂಸ್ಥೆಗಳನ್ನ ತುಂಬಾ ಪ್ರೀತಿಯಿಂದ ಹಾಗೂ ಎಲ್ರೂ ಒಂದ್ ರೀತಿ ತನ್ನ ಕುಟುಂಬದ ಸದಸ್ಯರ ತರ ನೋಡ್ತಾ ಇದ್ರು. ಅವ್ರ ಬಗ್ಗೆ ನಾನು ಇನ್ನೊಂದಿಷ್ಟು ತಿಳ್ಕೊಂಡಿದ್ದೇನಪ್ಪಾ ಅಂದ್ರೆ, ಅವರೊಬ್ರು ಪೈಲಟ್ ನಡೆಸ್ತಾ ಇದ್ರು. ಬೇಸಿಕಲಿ ಅವರೇನೆ ಮೊದ್ಲೇ ನಾವು ಇವಾಗ ಏನೇ ಏರ್ ಇಂಡಿಯಾ ಅಂತ ಕರಿತೀವಿ, ಅದು ಮೊದಲು ಟಾಟಾ ಏರ್ಲೈನ್ಸ್ ಅಥವಾ ಟಾಟಾ ಸಂಸ್ಥೆ ನಡೆಸ್ತಾ ಇತ್ತು. ಅದು ರಾಷ್ಟ್ರೀಕರಣಗೊಂಡ್ಮೇಲೆ ಇಂಡಿಯನ್ ಏರ್ಲೈನ್ಸ್ ಆಯ್ತು. ಅವರು ಸ್ವಚ್ಛತೆ ಬಗ್ಗೆ, ಆಮೇಲೆ ಕಸ್ಟಮರ್ ಕೇರ್ ಬಗ್ಗೆ ಎಷ್ಟು ಅವ್ರಿಗೆ ಕಾಳಜಿ ಆಮೇಲೆ ಕಳಕಳಿ ಇತ್ತು ಅಂದ್ರೆ, ಹಿಂಗೆ ಒಂದ್ಸರಿ ಅವರ ಆಫೀಸಲ್ಲಿ ಅವರು ಇದಕ್ಕೆ ಕಾಣಿಸ್ಲಿಲ್ಲ 1 hour. ಅವರೇ ಆಮೇಲೆ ಅವ್ರು ಎಲ್ಲೋಗಿದ್ರು ಅಂತ ಅಂದ್ರೆ, ಅವರು ಏರೋಪ್ಲೇನ್ ಅಥವಾ ಪ್ಲೇನ್ ನಲ್ಲಿ ಟಾಯ್ಲೆಟ್ ಗಳೆಲ್ಲ ಸರಿ ಇದೆಯಾ, ಅಲ್ಲಿ ಟಿಶ್ಯೂ ಪೇಪರ್ ಎಲ್ಲ ಸರಿ ಇದೆಯಾ, ಅದನ್ನೆಲ್ಲ ನೋಡಿ ಅದು ಸರಿ ಇಲ್ಲ ಅಂದ್ರೆ ಅವರೇ ಸರಿಪಡಿಸಿ ಬರ್ತಾ ಇದ್ರು. ಅದೇ ರೀತಿ ಇನ್ನೊಂದು ಅಂತ ಅಂದ್ರೆ, ಆಮೇಲೆ ಅಲ್ಲಿ ಕಿಚನ್ ಹತ್ರ ಹೋಗೋದು, ಅಲ್ಲಿ ಟ್ರೈ ಎಲ್ಲ ನೀಟ್ ಆಗಿದೆಯಾ, ಆಮೇಲೆ ಅದು ಸರ್ವ್ ಮಾಡಕ್ಕೆ ಪ್ರತಿಯೊಂದೂ ಅಚ್ಚುಕಟ್ಟಾಗಿದೆಯಾ, ಏನು ತೊಂದರೆ ಅಲ್ವಾ, ಇಷ್ಟೊಂದೆಲ್ಲ ಗಮನಿಸ್ತಾ ಇದ್ರು. ಇಲ್ಲ ಅಂದ್ರೆ ಅಲ್ಲಿ ಟೇಬಲ್ ಏನಾದ್ರು ಸೀರೆ ಇಲ್ಲ ಅಂತ ಅಂದ್ರೆ ಆ ಟಿಶ್ಯೂ ಪೇಪರ್ ತೆಗೆದು ಇಲ್ಲ ತಮ್ಮ ವಸ್ತ್ರ ತೆಗೆದು ಒರೆಸ್ತಾ ಇದ್ರು. ಇದನ್ನೆಲ್ಲ ಏನ್ ತೋರ್ಸುತ್ತೆ ಅಂತ ಅಂದ್ರೆ, ಅವರು ಎಷ್ಟೇ ದೊಡ್ಡ ಒಂದು ಉದ್ಯಮ ಕಟ್ಟಿರ್ಬೋದು. ನಾವ್ ಇವಾಗ ಕೇಳ್ತಾ ಇದೀವಲ್ಲ TCS ಅಂತ, ಅದು ಅವ್ರ ಕೊಡುಗೆನೆ. ಟಾಟಾ ಸ್ಟೀಲ್ ಇರ್ಬೋದು, ಇಂತ ಸಾಕಷ್ಟು ಬೃಹತ್ ಉದ್ಯಮಗಳನ್ನ ಅವರು ಕಟ್ಟಿದ್ರು. ಆದ್ರೂ ಅವರು ಕಸ್ಟಮರ್ ಕೇರ್ ಅಂದ್ರೆ ನಮ್ಮ ಈ ಕಸ್ಟಮರ್ಸ್ ಏನಿದ್ದಾರೆ ಅವರೇ ನಮ್ಗೆ ಪ್ರಮುಖ, ಅವರ ಖುಷಿನೇ ನಮ್ಗೆ ತೃಪ್ತಿ ಸಿಗತ್ತೆ ಅದರಲ್ಲಿ ಅವರು ತುಂಬಾ ನಂಬಿಕೆ ಇಟ್ಕೊಂಡಿದ್ರು. ಅದೇ ರೀತಿ ಇವರದಿಂದ ಏನ್ ತೋರಿಸುತ್ತೆ ಅಂತ ಅಂದ್ರೆ, ಅವರು ಒಂದು ನಾಯಕತ್ವ ಗುಣಗಳಾದ ಲೀಡ್ ಬೈ ಎಕ್ಸಾಂಪಲ್. ಅಂದ್ರೆ ಬೇರೆಯವರು ಕ್ಲೀನ್ ಮಾಡ್ಲಿ ಅಂತ ಯೋಚನೆ ಮಾಡ್ದೇನೆ ತಾವೇ ಕ್ಲೀನ್ ಮಾಡಿ
ಸರಳತೆಯಿಂದ ಕ್ಲೀನ್ ಮಾಡಿ ಒಂದು ಲೀಡ್ ಬೈ ಎಕ್ಸಾಂಪಲ್ ಅನ್ನುವ ಒಂದು ನಾಯಕತ್ವ ಗುಣಗಳಿಗೆ ಅವರು ಅನುರೂಪವಾಗಿದ್ರು. ಅದೇ ಆಮೇಲೆ ಒಂದು ಎಕ್ಸಾಂಪಲ್ ಆಗಿದ್ರು. ಅವರು ನಾಯಕರಾಗಿದ್ರೆ ಒಂದು ಎ ಸಿ ರೂಮಲ್ಲಿ ಕುತ್ಕೊಂಡು ಒಂದು ಆರ್ಡರ್ ಮಾಡಿ ಅಥವಾ ಒಬ್ಬ ಇನ್ನೊಬ್ರ ಜೊತೆ ಗ್ರೌಂಡ್ ರಿಯಾಲಿಟಿ ನೋಡಂಗಿರ್ಲಿಲ್ಲ ಅಂದ್ರೆ ನೋಡ್ತಾ ಇದ್ರು. ಬರೀ ಎ ಸಿ ರೂಮಲ್ಲಿ ಕುತ್ಕೊಂಡೆ ಅಲ್ಲಿಗೆ ಅವರು ಸ್ಥಿಮಿತ ಆಗ್ತಿರ್ಲಿಲ್ಲ. ಅಂತ ನಾಯಕರುಗಳಿಗೂ ಇಂದಿನ ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ. ಅವರಿಂದ ನಾಯಕತ್ವ ಗುಣಗಳನ್ನು ನಾವು ಸಾಕಷ್ಟು ನಾಯಕತ್ವ ಗುಣಗಳನ್ನ ಅವರಿಂದ ಕಲಿಬಹುದು. ಓಕೆ, ಇಷ್ಟು ಹೇಳ್ತಾ ನಮ್ಮ ಸಭೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಇಂದಿನ ಸಭೆಯ ನಿರೂಪಕರಾದ ಅಂದ್ರೆ ಟಿ ಎಂ ಮೋಡಿಯಾದ ನಮ್ಮ ಟೋಸ್ಟ್ ಮಾಸ್ಟರ್ ಅನಿಲ್ ಅವ್ರಿಗೆ ವೇದಿಕೆ ಕರೆಯೋ ಮುನ್ನ ಅವ್ರ ಬಗ್ಗೆ ಎರಡು ಮಾತು. ಅನಿಲ್ ನಮ್ಮ ಕ್ಲಬ್ಬಿನ ಪ್ರಮುಖ ಸದಸ್ಯರು, ಹಾಗೆ ಅವರು ಕೂಡ ನಮ್ಮ ಕ್ಲಬ್ಬಿನ ಒಂದು ಆಧಾರ ಸ್ತಂಭ. ಅವರು ತುಂಬು ಮನಸ್ಸಿನ, ಯಾವಾಗ್ಲೂ ಒಂಥರ ಅಂದ್ರೆ ತುಂಬುದ್ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ವ್ಯಕ್ತಿತ್ವ ಉಳ್ಳವರು. ಯಾವಾಗ್ಲೂ ಒಂದ್ ರೀತಿ ಗಾಂಭೀರ್ಯ, ಆಮೇಲೆ ಅವ್ರಿಗೆ ಕಲಿಯುವಂತ ಉತ್ಸಾಹ, ಹುರುಪು ಇನ್ನೂ ಇದೆ. ಓಕೆ, ಅದೇ ರೀತಿ ಪ್ರತಿಯೊಂದು ರೋಲ್ ತಗೊಂಡಾಗ್ಲೂ ಸಹ ಅವ್ರು ಅಚ್ಚುಕಟ್ಟೆಯಿಂದ ನಿಭಾಯಿಸ್ತಾರೆ. ಆಮೇಲೆ ಪ್ರತಿಯೊಂದು ಯಾವಾಗ್ಲೂ ನಾನು ಓಕೆ ಈ ರೋಲ್ ತಗೋತೀರಾ ಅಂತ ಅಂದ್ರು, ಯಾವುದೇ ರೋಲು ಅಥವಾ ಯಾವುದೇ ಜವಾಬ್ದಾರಿ ಇದ್ರು ಸಹ ತಕೊಂಡು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅವರು ನಮ್ಮ ಕ್ಲಬ್ಬಿನ ಒಂದು ಆಸ್ತಿ ಅಂತ ಹೇಳಿದ್ರೆ ನಾವು ಅದು ತಪ್ಪೇನಿಲ್ಲ ಅಂತ ನನಗೆ ಅನ್ಸುತ್ತೆ. ಇಷ್ಟು ಹೇಳ್ತಾ ಸಭೆನ ಮುಂದುವರ್ಸ್ಕೊಂಡು ಹೋಗಿಕ್ಕೆ ನಮ್ಮ ಇಂದಿನ ನಿರೂಪಕರಾದ ಟೋಸ್ಟ್ ಮಾಸ್ಟರ್ ಅನಿಲ್ ಅವ್ರನ್ನ ವೇದಿಕೆ ಕರೀತಾ ಇದ್ದೀನಿ. ವೇದಿಕೆ ನಿಮ್ದು ಟೋಸ್ಟ್ ಮಾಸ್ಟರ್ ಅನಿಲ್ ಅವರೇ. Thank you, Toast Master Ravi Kumar, for that wonderful introduction. So good afternoon, Toastmasters and guests. So today I will be the Toastmaster of the day. I am really privileged and pleasure to perform this role today. Today I have chosen the theme which I believe is close to everybody's hearts of this Toastmaster. So that topic is beyond your comfort zone. So this means, ideally what it means is that growth begins when we challenge ourselves. We cannot grow if we are confined ourselves in our comfort zone. So we can ask simple questions like, when was the last time you faced this uncomfortable situation? Like, first time you faced a very big audience. Maybe you just joined a new job, or you are learning a new skill, or you ended up in a very tough and difficult conversation with your colleagues. Or most importantly, whenever your boss or your colleague requests you to do some work and you are not interested or you are not supposed to do that work, but you just tell yes just because to please them. So these kind of situation comes only when you try to confine yourself to the comfort zone. So as I mentioned, comfort zone, if you come out of the comfort zone, then only I think your growth starts. Let us discuss couple of things on this comfort zone in our next during our next segments. So coming to our main structure of the Toastmaster, we have usually we have 3 segments in our Toastmasters meeting, any of the Toastmaster meeting. First segment is a prepared speech, where a prepared speech is given by one of the Toastmasters, and that will be evaluated in the evaluation session. Second segment is the table topic session, which is really related to our theme today, like coming out of the comfort zone. We need to speak on a topic which is very new to us, which is given ad hocly. The third segment is the evaluation session. That is very important session of any of the Toastmaster,
because we need to analyze our way of delivering speech or way of conducting the meeting, and take the feedback from the evaluator and get it implemented in our next sessions. So this is the overall structure. So with this introduction, now I would like to call uh, today's general evaluator, that is Toastmaster Ravi Kumar. So before handing over the stage to Toastmaster Ravi Kumar, some introduction about Ravi Kumar. So he is our beloved current president for our club, and is one of the main pillar of our club, because he handles each and every activities in the club. He manages everything, and he motivates others to take up roles, and that is our club is fortunate to have him as a member of our club and a president of our club. And he is also a software engineer, and he's working in uh, Bangalore, and uh, and he's fond of reading literature books, and he's fond of couple of poets, Kannada poets, and he's very fond of Kannada literature, and that has been depicted in his speeches and his deliveries in previous Toastmaster sessions. So with this introduction, I would hand over uh, the stage to Toastmaster Ravi Kumar. Thank you, Toastmaster Anil, for the wonderful introduction. ಸೊ ನಮ್ಮ ಈ ಟೋಸ್ಟ್ ಮಾಸ್ಟರ್ ಸಭೆಯ ಪ್ರಮುಖ ಒಂದು ಹಂತ ಅಂದ್ರೆ ಇದು ಎವ್ಯಾಲ್ಯೂಯೇಷನ್ ಅಂದ್ರೆ ಸಮಗ್ರ ಮೌಲ್ಯಮಾಪನ. ಸೊ ಸಮಗ್ರ ಮೌಲ್ಯಮಾಪನ ಯಾಕೆ ಪ್ರಮುಖ ಅಥವಾ ಯಾಕೆ ಪ್ರಮುಖ ಅಂತ ನಾವು ಈಗಾಗಲೇ ಎಲ್ರಿಗೂ ಗೊತ್ತಿದೆ. ಓಕೆ, ಈ ಸಮಗ್ರ ಮೌಲ್ಯಮಾಪನ ಸಭೆ ಯಾವ ಮಟ್ಟದಲ್ಲಿ ನಡೀತಾ ಇದೆ, ಮುಂದೆ ಯಾವ ಮಟ್ಟಕ್ಕೆ ಎತ್ತರಕ್ಕೆ ಹೋಗ್ಬೋದು, ಆಮೇಲೆ ಯಾವ ರೀತಿ ನಾವು ಮುಂದಿನ ಸಭೆಯಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಸಭೆನ ನಡೆಸ್ಬೋದು. ಓಕೆ, ಅದನ್ನೆಲ್ಲ ನಾವು ತಿಳ್ಕೊಂಡು ನಾವು ಮುಂದಿನ ಸಭೆಗಳನ್ನ ಉತ್ತಮವಾಗಿ ನಡೆಸಕ್ಕೆ ಈ ಸಮಗ್ರ ಮೌಲ್ಯಮಾಪನ ನಮ್ಗೆ ಸಹಾಯ ಮಾಡುತ್ತೆ. ನನ್ನ ಈ ಸಮಗ್ರ ಮೌಲ್ಯಮಾಪನಕ್ಕೆ ಸಹಾಯ ಮಾಡ್ಲಿಕ್ಕೆ ನನಗೆ ಒಬ್ರು ಸದಸ್ಯರಿದ್ದಾರೆ. ಅವರು ನಮ್ಮ ಇಂದಿನ ಟೈಮರ್ ಅಂದ್ರೆ ಅದು ನಮ್ಮ ಈ ನಂದೀಶ್ ಅವರು. ನಂದೀಶ್ ಇದ್ದೀರಾ? ನಂದೀಶ್? ಹಾ ಸರ್, ಓಕೆ. ನಂದೀಶ್ ಅವರು ನಮ್ಮ ಕ್ಲಬ್ಬಿನ ಸದಸ್ಯರು, ಆಮೇಲೆ ಒಬ್ಬ ಯುವ ತರುಣ. ಹಾಗೇನೆ ಅವರು ಬುಕ್ಸ್ನೆಲ್ಲ ಬರೀತಾರೆ, ಆಮೇಲೆ ಕೆಲವು ಬುಕ್ಸ್ ಎಲ್ಲ ಪಬ್ಲಿಷ್ ಆಗಿದೆ. ಅದೇ ರೀತಿ ಅವರು ತುಂಬಾ ಬ್ಯುಸಿ, ಅವ್ರು ನಮ್ಗೆ ಕೈಗೆ ಸಿಗಲ್ಲ ಅವರು. ಅದಕ್ಕೋಸ್ಕರ ಹೆಂಗೋ ನಾವು ರಿಕ್ವೆಸ್ಟ್ ಮಾಡಿ ಸಭೆಗೆ ಬನ್ನಿ ಅಂತ ಕರ್ಕೊಂಡ್ ಬಂದಿದೀವಿ ಇವತ್ತು. ಅದಕ್ಕೆ ನೀವು ಸಭೆಗೆ ಬರ್ತಾ ಇರಿ, ನಮ್ಮ ಸಭೆಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತಾ ನಮ್ಮ ಈ ಸಮಯದ ವಿವರಗಳು ಕೊಡ್ಲಿಕ್ಕೆ ಅವ್ರನ್ನ ವೇದಿಕೆ ಕರೀತಾ ಇದ್ದೀನಿ. ನಂದೀಶ್ ಅವರೇ, ವೇದಿಕೆ ನಿಮ್ದು. Thank you, Toastmaster Ravi, for handing the stage to me and for giving this opportunity to serve as today's timer. And I beg your pardon, like I was not responding to most of you as because I was caught up with some work, and I'll make sure that I'll be joining the meetings, upcoming meetings regularly, and taking care of the PR part as well. And yeah, today I'll be serving as the timer of the day. And as a timer, my job is to make sure meetings run smoothly and on time. And as explained by the Toastmaster of the day, our typical Toastmasters meeting consists of uh, three segments, mainly three segments that are uh, prepared speeches,
table topics, and general evaluation. For prepared speeches, the time allotted is 5 to 7 minutes. Uh, at 5 minutes, the green card is shown. At 6 minutes, yellow card is shown, and similarly, at 7 minutes, the red card is shown. Uh, for table topics, the time allotted is 1 to 2 minutes, and at 1 minute, the green card is shown. One point, like 1 minute 30 seconds, the yellow card is shown, and similarly, the red card is shown at exactly 2 minutes. For evaluation is the time allotted is 2 to 3 minutes, and uh, as we all know, uh, at 2 minutes the green card is shown, at 2 minutes 30 seconds the yellow card is shown, and at 3 minutes the red card is shown. And for in each and every segment, the speaker is allowed uh, to wrap up his or her speech uh, within 30 seconds, so that they can avoid disqualifications. So I'll be noting down the time taken by every speaker of the who comes on the virtual stage today, and will be reporting back whenever the general evaluator calls me. Thank you. Back to Toastmaster Hotel. General Thank you so evaluator. much. Sorry. Thank you so much, Nandish, Toastmaster Nandish, for a wonderful your timer explaining the timer role. ಸೊ ನೀವು ಇದೇ ತರ ನಮ್ಮ ಮೀಟಿಂಗ್ ಜಾಯ್ನ್ ಆಗ್ತಾ ಇರಿ. ನಮ್ಗೆ ನಮ್ಮ ಮೀಟಿಂಗ್ ಅಲ್ಲಿ ಸಾಕಷ್ಟು ಕಲಿಯೋ ಅವಕಾಶಗಳಿರುತ್ತೆ. ಅದನ್ನ ಬಳಸ್ಕೊಂಡು ನಾವೆಲ್ಲ ಕಲಿತಾ ಮುಂದೆ ಬೆಳೀತಾ ಹೋಗೋಣ. ಇಷ್ಟು ಹೇಳ್ತಾ ನಾನು ಸಭೆಯ ಕೊನೆಯಲ್ಲಿ ಮತ್ತೆ ಬರ್ತೀನಿ ನನ್ನ ಸಮಗ್ರ ಮೌಲ್ಯಮಾಪನ ವರದಿ ಜೊತೆಗೆ. ಅಲ್ಲಿ ತನಕ ನಾನು ಸಭೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಸಭೆಯ ಇಂದಿನ ನಿರೂಪಕರಾದ ನಮ್ಮ ಟೋಸ್ಟ್ ಮಾಸ್ಟರ್ ಅನಿಲ್ ಅವ್ರನ್ನ ನಾವು ವೇದಿಕೆ ಕರೀತಾ ಇದ್ದೀನಿ. ವೇದಿಕೆ ನಿಮ್ಮದು, ಟೋಸ್ಟ್ ಮಾಸ್ಟರ್ ಅನಿಲ್ ಅವರೇ. Thank you, Professor Mr. Ravi Kumar, for all the details of gender evaluation. So coming to our next phase, I was talking about comfort zone. So our comfort zone is always safe and familiar place. Why it is familiar and comfort, it is safe means we know what is expected and we know what is our limitations. We know what we are good at, and we also know what we can handle. But nothing is bad staying in comfort zone. But there is one problem. What is that problem is you cannot grow inside the comfort zone because you will not try new things. You will not take up new challenges. So that will restrict your capability, and that will restrict your performance. For example, a seed, it will not become a big tree if it sits inside the seed. A butterfly cannot emerge outside if it is always there in cocoon. Similarly, if you want to relate to Toastmasters, you cannot become a confident speaker if you avoid the stage. So growth happens when we take that first step beyond what we feel familiar. This is what Toastmasters encourages us to do. We come to the Toastmasters meeting to improve ourselves. We volunteers for example, we take up new roles which we were not doing before. We give speeches even if we are nervous. We participate in Toastmasters when we don't know what question will be asked in the
tabletop. And slowly something will change. And what was once uncomfortable will become familiar. What was once frightening will become exciting. And what was once thought as impossible will become possible. So, with these words, let us go to the next phase of our meeting. The important phase in our meeting is prepared. So, today's prepared speech is given by Mr. Mohan Murthy, Toastmaster Mohan Murthy. Before going to Mohan Murthy, we will that speech is evaluated by Dr. Achrekar sir. So I would like to Achrekar sir to give some of the details related to the speech evaluation. Before doing that, uh, very brief introduction to Achrekar sir, and we all know our beloved Achrekar sir. He required no introduction because everybody knows him, and he's one of our like we call him as a Bhishma of our club, and guiding us in all the times, and also he is giving inspiring speeches, inspiring guidance whenever required, and he's a renowned doctor, and we are all getting inspired with his speeches and his roles. With these words, I would request Acharya sir to give details on evaluation. Okay, thank you, Toastmaster of the Day, Anil Kumar. Now today's speech, a prepared speech will be given by Toastmaster Mohan Murthy. I think his pathway is a visionary communication and level 1 and project 2. So presentation right? mastery. Presentation mastery. So level 1, project 2. No. So we all know whenever we want to give a speech or if you want to write something, one thing is very important, that there must be a specific purpose. If a person speaks without any purpose, how it looks. Therefore, the first criteria here is writing a speech with a purpose. And today, Toastmaster Mohan Murthy is going to attempt his level 1, project 2, where he is going to write or they're going to deliver a speech with a specific purpose. And the time duration is 5 to 7 minutes. And the speech title is My Hero. My Hero, that is the speech title. And over to, again, the Toastmaster of the Day, Anil Kumar. Thank you, Acharya sir, for the details of the speech. Now, before giving the stage to Mohan Murthy, I would want to introduce him, some of the few words about Mohan Murthy. And he is also a known figure in our club because he's one of the key members in our club, and he's also inspiring all of us to take up new roles, give speech, and he's also one of the key members here. And personally, if you want to talk, he's a software engineer in IBM. He's currently working from India, and he's also one of the literature lover, and he has given a lot of inspired speeches till now related to Kannada literature and great poets and great philosophers. So, with these words, I would hand over the stage to Mohan Murthy for his prepared speech. Over to you, sir. Thank you, Anil. Nandish, if you are ready, I can start. Give a thumbs up. Yes, sir. Okay. It was back in 2002. I had just gotten my fifth semester engineering results. As I was walking toward the hostel, one of my lecturers spotted me. He asked, Mohan, how were your results? I replied, Sir, I failed in 4 subjects. He laughed
and quipped, "How did you clear the other subject then?" Without a second thought, I replied, "Sir, I tried my best. Still, they cleared that subject. What shall I do?" We both laughed, but back in my head, I knew that my life was in soup. Now I had 7 backlog subjects and 3 more semesters left to complete engineering. I had to do something out of ordinary to complete engineering. With the percentage I had, no Silicon Valley company would even glance at my resume. So I thought for a moment. Then I decided. So I decided to pursue MTech after my engineering. Fellow Toastmasters, today I'm going to share a glimpse of my academic journey and show you how a hero brought my life back on track. Let me take you back a bit. Till PUC, I lived in a controlled environment. It was strict, but it helped me to focus on studies. I got good marks, good percentage, and I felt confident. But when I joined engineering, I got freedom. Unfortunately, I didn't know how to handle that freedom. I lost focus. By 5th semester, I lost interest on studies. I was drowning. But I knew that my academics couldn't conclude like this. I had to do something out of ordinary to prove myself. So I decided to pursue MTech. I worked hard and cleared all the backlog subjects one by one and completed engineering. I started preparing for MTech entrance. But I hit a wall, which that had nothing to do with my grades. The free seat fee for MTech was 75,000 at that time. It was a huge amount. A lower middle class family like ours was not able to afford that kind of fee. So I and my father were decided to apply for an education loan at a nearby bank. We went to the bank. I handed over all my marks card to the branch manager. The branch manager, while glancing at my marks, sarcastically smiled and said, "Not everyone who completes engineering meant to secure a seat in MTech," and gave those marks card to me. My dream of completing my academics with flying colors was shot down right there and then. The manager said, as if he was just telling the truth. For him, it was obvious. As we walked out of the bank, I saw my father's face. He was furious. He was angry not because the branch manager rejected our loan. He was angry because the manager insulted his son. The manager said, "Your son is not good enough." That made him mad. My father turned towards me and said in a firm voice, "Hey, don't worry about the money. You focus on your studies. I will try to figure out a way." We came home. I removed financial stress out of my head and focused on my studies. I got a top rank in the entrance and secured an MTech seat at PS Engineering College, Mandya. 2 years later, I not only completed MTech, but completed it with a distinction. A couple of years later, I went on to complete my PhD. Post that, I studied in several fields because I started to learn. I started to love learning again. I was not trying to prove anything to anyone. It all happened because of my father, my hero. A hero isn't someone who is famous, or a hero isn't someone who has superpowers. A hero can be anyone. A man,
a man who simply believes in us when all odds are against us, and reminding us the world has not ended. That's my father. And maybe even you have an hero too, who just showed up when all things were dark, or believed in you when didn't add up. If you do so, hold on, hold on to it. Maybe someday you could be the person. Maybe someday you could be the same person and show him a right path in his life. Thank you. You, Master Mohan Murthy, for that wonderful speech. Definitely, I think you have come out of the comfort zone, because I thought you will be giving speech in Kannada. Suddenly, you went to English. So that itself shows that you have already come out of your comfort zone. So, and thank you for giving that wonderful speech and inspiring speech of your own personal story. Uh, yeah, so we were discussing about our comfort zone. See, one of the greatest example of stepping beyond our comfort zone is none other than our Dr. APJ Abdul Kalam. He came from the poorest background in Rameshwaram. His early life was not of one privilege or luxury. He had a dreams. He only had dreams to learn, contribute, and to achieve something meaningful. He chose to step beyond what is familiar. He pursued science and engineering, worked in Indian space, defense programs, and eventually became India's one of the respected scientists. But his journey did not stop there. He stepped into another completely different area. That is, he became our president of India. So imagine the transition from scientist working on technology in his day-to-day life in n number of years, suddenly becoming a first citizen to inspire a lot of young people of India. His life teaches us that sometimes our greatest achievements will be waiting outside the boundary, and which we have created ourselves. So we need to explore opportunities outside the boundaries, outside our comfort zone, to achieve greater success in our life. If Mr. Kalam had remained within his limits and for what was familiar, India uh, would have not seen a missile man and a people's president. His story reminds us, don't let your current circumstances define your future possibilities. So, with these, let us go to the next phase of our uh, Toastmaster session, that is table topic. So now we have come to most unpredictable and exciting part in our meeting, that is table topics. See, table topic is another example of going beyond our comfort zone, because we don't know what question will come to us. We don't know whose name will be picked next. We don't know, we don't have time to prepare, and yet we stand and speak for a new topic. That is the confidence in action, and that is exactly how we grow. So today's Toastmaster, today's table topic master is uh, Raghavendra, Toastmaster Raghavendra. So before handing over the stage to
Toastmaster Raghavendra. Few words about Raghavendra. So Raghavendra is one of the IT professional, and he's currently staying in Singapore, and currently he's pursuing a postgraduate in economics, and he's a good reader and interested in literature, and he writes poems and articles in online blogs, and he's one of the key members in our Toastmaster club who takes any role very sincerely and is a regular audience in this club. So with this introduction, I would hand over this stage to Toastmaster Raghavendra. ಥ್ಯಾಂಕ್ ಯು ಅನಿಲ್ ಕುಮಾರ್ ಅವ್ರೆ, ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಸೊ ಟೇಬಲ್ ಟಾಪಿಕ್ಸ್ ಅಂದ್ರೆ ಆಶುಭಾಷಣ, ಇದರ ಸಮಯ ಸಾಮಾನ್ಯ 1-2 ನಿಮಿಷ ಇರುತ್ತೆ. ಆಶುಭಾಷಣ ಅಂತ ಹೇಳಿದ್ರೆ ಯಾವುದೇ ಸಿದ್ಧತೆ ಇಲ್ಲದೆ ಕ್ಷಣದಲ್ಲೇ ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾಡೋ ಭಾಷಣ. ಸೊ ಇದನ್ನ ಸಾಮಾನ್ಯವಾಗಿ ಟೇಬಲ್ ಟಾಪಿಕ್ ಅಂತ ಕರೀತಾರೆ. ಆಶುಭಾಷಣ ಅಂದ್ರೆ ಯಾವುದೇ ವಿಷಯನ ಕೇಳಿಸ್ಕೊಂಡ ತಕ್ಷಣ ಕಡಿಮೆ ಸಮಯದಲ್ಲಿ ಅಂದ್ರೆ 1-2 ನಿಮಿಷದಲ್ಲಿ ಮನಸ್ಸಿಗೆ ಬಂದ ಆಲೋಚನೆಗಳನ್ನ ಸರಳವಾಗಿ ಆರಂಭ, ಮಧ್ಯ, ಅಂತ್ಯ ಅಂತ ಹೊಂದಿಸಿ ಹೇಳುವಂತ ಭಾಷಣ. ಇದಕ್ಕೆ ನಿಖರವಾಗಿ ಹೇಳೋ ಉತ್ತರಕ್ಕಿಂತ ಸ್ಪಷ್ಟವಾಗಿ ಅಭಿವ್ಯಕ್ತ ಮಾಡೋದು ಮುಖ್ಯ. ಸೊ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಆತ್ಮವಿಶ್ವಾಸ ಹೆಚ್ಚಿಸೋದು, ಮತ್ತೆ ತಕ್ಷಣ ಯೋಚಿಸೋ ಸಾಮರ್ಥ್ಯ ಬೆಳೆಸೋದು, ಮತ್ತೆ ಸಾರ್ವಜನಿಕವಾಗಿ ಮಾತಾಡೋ ಭಯನ ಕಡಿಮೆ ಮಾಡೋದು. ಅಂದ್ರೆ ಈಗ ನಳಿನ್ ಕುಮಾರ್ ಅವರು ಹೇಳ್ದಂಗೆ ನಾವು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ. ಸೊ ಈ ತರ ಆಶುಭಾಷಣದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ನಮ್ಗೆ ಆಟೋಮೆಟಿಕ್ ಆಗಿ ನಾವು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರೋದನ್ನ ಕಲಿತೀವಿ. ಸೊ ಮತ್ತೆ ಅದ್ರ ಜೊತೆಗೆ ಆಲೋಚನೆಗಳನ್ನ ಹೇಗೆ ಕ್ರಮಬದ್ಧವಾಗಿ ಮಾತನಾಡಬೇಕು ಅನ್ನೋದನ್ನ ತಿಳಿಸುತ್ತೆ. ಸೊ ಇವತ್ತಿನ ಟಾಪಿಕ್ ಸ್ವಲ್ಪ ಇವತ್ತಿನ ಥೀಮ್ಗೆ ಆರಾಮವಲಯದಿಂದ ಆಚೆ ಬರೋ ಥೀಮ್ಗೆ ಸ್ವಲ್ಪ ಹೊಂದಾಣಿಕೆ ಮಾಡಿದ್ದೀನಿ. ಅದ್ರ ಜೊತೆಗೆ ಕೆಲವು ಕನ್ನಡ ಕವನಗಳ ಮಧ್ಯಗಳ ಸಾಲಿನ ಉಲ್ಲೇಖ ಮಾಡ್ತೀನಿ. ಅದನ್ನ ಕೆಲವ್ರಿಗೆ, ಕೆಲವು ವಿಷಯಗಳಲ್ಲಿ ಹಾಗೆ ಬೇರೆ ಟಾಪಿಕ್ ಕೂಡ ಇರುತ್ತೆ. ಸೊ ಅದರಲ್ಲಿ ಮೊದಲನೇದು ಯಾರು ತಗೋತೀರಾ? ಓಕೆ, ರವಿಕುಮಾರ್ ಅವರೇ. ಸೊ ಕನ್ನಡದಲ್ಲಿ GS ಶಿವರುದ್ರಪ್ಪ ಅವ್ರು ಬರ್ದಿರೋ ಒಂದು ಕವಿತೆ ಇದೆ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ, ಕರ್ಮ ನನಗೆ ಅಂತ ಹೇಳ್ತಾರೆ. ಇದನ್ನ ನೀವು ವಿವರಿಸಿ ಮತ್ತೆ ಇದ್ರ ಬಗ್ಗೆ ನೀವು ಹೇಳಿ ಏನನ್ಸುತ್ತೆ. ರಘು, ರಿಪೀಟ್ ಮಾಡ್ತೀರಾ ಒಂದ್ಸರಿ? ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ, ಕರ್ಮ ನನಗೆ. ಟೈಮರ್ ನೋಟ್ ಮಾಡ್ಕೋತೀರಾ? ಇದು ಜೆ ಶಿವರುದ್ರಪ್ಪ ಅವರ ಒಂದು ಪ್ರಸಿದ್ಧ ಕವಿತೆ, ಎದಿ ತುಂಬಿ ಆಡುವೆನೋ ಅನ್ನೋ ಕವಿತೆಯಿಂದ ಮಧ್ಯದ ಸಾಲು ಅಂತ ನನಗೆ ನೆನಪಿಗೆ ಬರ್ತಾ ಇದೆ. ಎದು ತುಂಬಿ ಇದೊಂದು ಭಾವಗೀತೆ. ಇದೊಂದು ಪ್ರತಿ ಬಾರಿ ಕೇಳಿದಾಗ್ಲೂ ಒಂಥರ ನಮ್ಗೆ ಮನ ತುಂಬಿ ಬರುತ್ತೆ. ಓಕೆ, ಅದು ನಾನಾರು ಹೋಲಿಕೆ ಇದೆ. ಓಕೆ, ನದಿ ಕಡಲ್ ಸೇರೋದ್ ಬಗ್ಗೆ ಇರ್ಬೋದು, ಮನುಷ್ಯ ಒಂದ್ ರೀತಿ ತೃಪ್ತ ಭಾವನೆಯಿಂದ ಬದುಕಬೇಕು ಅನ್ನೋದು ತಿಳಿಸ್ತಾ ಇರ್ಬೋದು. ಈ ಸಾಂಗ್ ಅಥವಾ ಈ ಭಾವಗೀತೆ ಪ್ರತಿ ಬಾರಿ ಕೇಳಿದಾಗ್ಲೂ ಸಹ ಒಂದ್ ರೀತಿ ನಾವು ಭಾವುಕರಾಗ್ತೀವಿ. ಅಂತ ಒಂದು ಭಾವ ತುಂಬಿ ಬರ್ದಿದ್ದಾರೆ. ಅದೇ ರೀತಿ ಅದೇ ಭಾವನೆಗೆ ತಕ್ಕಂತೆ ನಮ್ಮ CR ಅಶ್ವಥ್ ಅವರು ಆಡಿದ್ದಾರೆ. ಅವ್ರು CR ಅಶ್ವಥ್ ಅವರು ಆಡೋದನ್ನ, ಆಮೇಲೆ ಇವರ ಕವಿತೆಯ ಬರವಣಿಗೆಯನ್ನ ಎರಡು ಒಂಥರ ಕೇಳ್ತಾ ಇದ್ರೆ ನಾವು ಮೈ ಮರೆತು ನಾವು ಅದನ್ನ ಆಸ್ವಾದಿಸ್ಬೋದು ಅಂತ ಒಂದು ಕವಿತೆ ಇದು. ನಾನು ಅವಾಗವಾಗ ಕೇಳ್ತಾ ಇರ್ತೀನಿ. ಇದು ಕವಿತೆ ಇರ್ಬೋದು, ಆಮೇಲೆ ಅದ್ರ ಜೊತೆಗೆ ಅಶ್ವಥ್ ಅವರ ಬೇರೆ ಕವಿತೆಗಳು ಇರ್ಬೋದು. ಅವೆಲ್ಲ ಮನಕ್ಕೆ ಒಂಥರ ತುಂಬಾ ಮುದ ಕೊಡುತ್ತೆ, ಒಂಥರ ಖುಷಿ ಕೊಡುತ್ತೆ. ನಾವು ಏನೋ ಒಂದು ಬೇಜಾರೋ ಬೇಸರನೋ ಯಾವುದೋ ಇರುತ್ತಲ್ಲ, ಅದರಿಂದ ಹೊರಗಡೆ ಬರೋಕ್ಕೆ ನಮ್ಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಇಂಥ ಕವಿತೆ ಬರೆದ ನಮ್ಮ ರಾಷ್ಟ್ರಕವಿಯಾದ ಶಿವರುದ್ರಪ್ಪ ಅವ್ರಿಗೆ ಅದೇ ರೀತಿ ಅಷ್ಟೇ ಭಾವ ತುಂಬಿ, ಅಷ್ಟೇ ನಮ್ಮ ಕೇಳಕ್ಕೆ ನಮ್ಗೆ
ಕಿವಿಗೆ ಒಂಥರ ಸುಮಧುರವಾಗಿ ಕೇಳಲಿಕ್ಕೆ ಅಷ್ಟು ಸುಮಧುರವಾಗಿ ಹಾಡಿದ್ದ ನಮ್ಮ ಶ್ರೀ ಅಶ್ವಥ್ ಅವ್ರಿಗೂ ಒಂದು ದೊಡ್ಡ ಏನೋ ಒಂದು ಧನ್ಯವಾದ ಹೇಳಬೇಕು. ಅಷ್ಟು ನಮ್ಮನ್ನ ಇದು ಮನಮೋಹಕಗೊಳಿಸುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸಿ ಮರಳಿ ನಿಮ್ಗೆ ವೇದಿಕೆ ಕೊಡ್ತಾ ಇದ್ದೀನಿ. ರಾಘವೇಂದ್ರ ಅವರೇ. ಧನ್ಯವಾದಗಳು ರವಿಕುಮಾರ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೆ ತುಂಬಿ ಹಾಡುವೆನು ಇದ್ರ ಭಾವಗೀತೆ ಬಗ್ಗೆ ಸಾಕಷ್ಟು ನೀತಿ ಅಡಗಿದೆ ಅದರಲ್ಲಿ. ನಾವು ಅದರಿಂದ ಕಲಿಯೋದು ಬಹಳಷ್ಟಿದೆ. ಹಾಡಿಂದ ನಮ್ಗೆ ಪ್ರತಿಯೊಂದು ಸಲನೂ ನಾವು ಕೇಳಿದಾಗ್ಲೂ ಅದು ನಮ್ಗೆಲ್ಲ ರಿಮೈಂಡ್ ಮಾಡ್ತಿರುತ್ತೆ ಏನು ಮಾಡ್ಬೇಕು ಅಂತ. ಮತ್ತೆ ಹಾಗೆ ಭಾವನೆಗಳನ್ನ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಆರಾಮ ವಲಯ ಅಥವಾ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರೋ ವಿಚಾರಕ್ಕೆ ಏನಕ್ಕೆ ಇದು ರಿಲೇಟ್ ಅಂತ ಹೇಳಿದ್ರೆ, ಎಲ್ಲಾ ಜನ ನಾವ್ ಏನಾದ್ರು ಯಾರಾದ್ರೂ ಈಗ ಹಾಡು ಹೇಳ್ಬೇಕಾದ್ರೆ ಎಲ್ರೂ ಕೇಳಲಿ ಅಂತ ನಾನು ಹಾಡೋದಿಲ್ಲ. ಅದು ಹಾಡೋದು ನನ್ನ ಕೆಲಸ. ಸೊ ಹಾಗಾಗಿ ನಾನು ಹಾಡ್ತಾನೆ ಇರ್ತೀನಿ. ಯಾರ್ ಕೇಳಲಿ ಬಿಡ್ಲಿ, ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ತೀನಿ. ಬರೀ ಹಾಡಿಗಷ್ಟೇ ಅಲ್ಲ, ನನ್ನ ಕೆಲ್ಸಕ್ಕೋಸ್ಕರ ನನ್ನ ಕೆಲಸ ಕೂಡ ನಾನು ಮಾಡ್ತಾ ಇರ್ತೀನಿ. ಬೇರೆ ಯಾರು ಏನೇ ಮಾಡಿದ್ರು ನಾನು ಭಯ ಪಡೋದಿಲ್ಲ ಅಂತ ಅನ್ಕೊಂಡು ನಾವು ಮುಂದೆ ನುಗ್ಗಿದ್ರೆ ಅದು ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬರೋದಕ್ಕೆ ಒಂದು ಟಿಪ್ ಅಂತ ಹೇಳ್ತಾ ಇದನ್ನ ಮುಂದಿನ ಟಾಪಿಕ್ಗೆ ಹೋಗೋಣ. ಸೊ ಮುಂದೆ ನೆಕ್ಸ್ಟ್ ಯಾರು ತಗೋತೀರಾ? ಕೊಡಿ ಮೋಹನ್ ಕೊಡಿ. ಓಕೆ, ಸೊ ಮೋಹನ್ ಮೂರ್ತಿ ಅವ್ರಿಗೆ ಸ್ವಲ್ಪ ಬೇರೆ ಟಾಪಿಕ್ ಕೊಡ್ತೀನಿ ಇವಾಗ. ಕವನಗಳು ಕೊಡೋದಿಲ್ಲ, ಯಾಕಂದ್ರೆ ಅವ್ರು ಸಾಕಷ್ಟು ಎಕ್ಸ್ಪರ್ಟ್ ಇದ್ದಾರೆ. ಸೊ ಮೋಹನ್ ಮೂರ್ತಿ, ನಿಮ್ ಸ್ಮಾರ್ಟ್ ವಾಚ್ ಹಾಕೊಂಡಿದ್ದೀರಾ? ಸ್ಮಾರ್ಟ್ ವಾಚ್ ಹಾಕೊಂಡಿದ್ದೀರಾ ತಾನೆ? ಸೊ ಹಾಗಾಗಿ ನಿಮ್ ಸ್ಮಾರ್ಟ್ ವಾಚ್ಗೆ ಹೊಸ ಅಪ್ಡೇಟ್ ಬರುತ್ತೆ. ಆ ಸ್ಮಾರ್ಟ್ ವಾಚ್ ನಲ್ಲಿ ಹೆಂಗೆ ಅಂದ್ರೆ ಅದು ಮಾತಾಡೋ ಕೆಪಬಿಲಿಟಿ ಕೊಟ್ಬಿಟ್ಟಿರ್ತಾರೆ. ನೀವು ಒಂದ್ಸಲ ಹಂಗೆ ನಿಮ್ಮ ಅಪ್ಪ ಅವ್ರ ಜೊತೆಗೆ ಹೋಗ್ತೀರಾ, ನಿಮ್ಮ ಅಪ್ಪರ ಹತ್ರ, ಅವರು ಹೇಳ್ತಾರೆ, ಅವ್ರು ಮಾತಾಡುವಾಗ ಅದು ವಾಚ್ ನೀವೇನೇನೋ ಕೊಚ್ಕೋತಾ ಇರ್ತೀರಾ ನಿಮ್ ಬಗ್ಗೆ, ಆದ್ರೆ ಸ್ಮಾರ್ಟ್ ವಾಚ್ ಹೇಳುತ್ತೆ ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡುತ್ತೆ. ಅದು ನಿಮ್ ಬಗ್ಗೆ ಏನ್ ಕಂಪ್ಲೇಂಟ್ ಮಾಡ್ಬೋದು? ಓಕೆ, ಇದು ಒಳ್ಳೆ ಟಾಪಿಕ್. ಈಗ ನಾನು ಯಾವ್ದ್ರ ಬಗ್ಗೆ ಕೊಚ್ಕೋತಾ ಇರ್ತೀನಿ ಅನ್ನೋದ್ರ ಮೇಲೆ ಏನಂತಂದ್ರೆ ಡಿಪೆಂಡ್ ಅದು ಏನ್ ಕಂಪ್ಲೇಂಟ್ ಮಾಡ್ಬೋದು ಅಂತ. ನಾನು ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಇಂಜಿನಿಯರಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇರ್ಲಿಲ್ಲ, ಅದೆಲ್ಲ ಸ್ಟೋರಿ ಹೇಳ್ತಾ ಇದ್ದಲ್ಲ. ಅವಾಗ ಅವಾಗ ನಮ್ಮ ಅಪ್ಪಂಗೆ ಫೋನ್ ಮಾಡ್ತಾ ಇದ್ದೆ. ಫೋನ್ ಮಾಡಿದಾಗ ನಮ್ಮಪ್ಪ ನನ್ಗೆ ಯಾವತ್ತು ಏನಂತಂದ್ರೆ, ನೀವು ಓದು ಅಂತ ಯಾವತ್ತು ಹೇಳೇ ಇಲ್ಲ. ಅವರು ನೀನೇನಾದ್ರೂ ಟೈಮ್ ಟು ಟೈಮ್ ಊಟ ಮಾಡು, ಬೇಗ ಮಲಿಕೋ, ರಾತ್ರಿ ಚೆನ್ನಾಗಿ ನಿದ್ರೆ ಮಾಡು, ಆರೋಗ್ಯ ಚೆನ್ನಾಗಿ ನೋಡ್ಕೋ, ಇಷ್ಟೇ ಹೇಳ್ತಾ ಇದ್ದು. ಅಷ್ಟು 4 years 5 years ಏನ್ ಇಂಜಿನಿಯರಿಂಗ್ ಮಾಡಿದೆ, ಅಷ್ಟು ವರ್ಷ ಅವ್ರು ಹೇಳಿರೋದು ಇದೆ. ಅವ್ರು ಯಾವತ್ತು ನನ್ಗೆ ಏನಂತಂದ್ರೆ, ನೀನ್ ಕೂತ್ಕೊಂಡು ಓದು, ಒಳ್ಳೆ ಮಾರ್ಕ್ಸ್ ತಗೋ, ನಿನ್ ಭವಿಷ್ಯ ಚೆನ್ನಾಗಿರ್ತದೆ, ಈ ತರ ಎಲ್ಲ ಹೇಳೇ ಇಲ್ಲ. ಅವ್ರೇನಂದ್ರೆ ಆರೋಗ್ಯ ಚೆನ್ನಾಗಿ ನೋಡ್ಕೋ, ಊಟ ಮಾಡು, ನಿದ್ರೆ ಮಾಡು, ಇಷ್ಟೇ ಹೇಳ್ತಾ ಇದ್ರು. ಈಗ ಅಕಸ್ಮಾತ್ ನಾನು ಸ್ಮಾರ್ಟ್ ವಾಚ್ ಹಾಕೊಂಡು ಈಗ ನಾವ್ ಅಪ್ಪನ ಹತ್ರ ಹೋಗಿ ಏನಂತಂದ್ರೆ, ನಾವ್ ಅಪ್ಪ ಊಟ ಮಾಡ್ದೇನೋ, ನಿದ್ರೆ ಮಾಡ್ದೇನೋ ಸರಿಯಾಗಿ ಅಂತ ಅವ್ರ ಅಕಸ್ಮಾತ್ ಕೇಳಿದಾಗ, ನಾನು ಏನಾದ್ರು ನಮ್ಮ ಅಪ್ಪಗೆ ಹ್ಞೂ ಕಣಪ್ಪ, ನಾನು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಏನಾದ್ರು ಊಟ ಮಾಡ್ತಾ ಇದ್ದೀನಿ, ನಾನು ರಾತ್ರಿ ಬೇಗ ಮಲಿಕೋಗ್ಬಿಟ್ಟು ಏನಂತಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು 100% ಕಂಪ್ಲೇಂಟ್ ಮಾಡೋದು. ಇವ್ನ್ ನೆಟ್ಟು ಊಟ ಮಾಡ್ತಾ ಇಲ್ಲ, ಇವನ್ ಏನಂತಂದ್ರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಎಚ್ಚರಾಗಿದ್ದಾನೆ, ಬೆಳಗ್ಗೆ ಏನಂತಂದ್ರೆ ಲೇಟ್ ಆಗಿ ಎದ್ದೊಳ್ತಾನೆ, ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು, ಅದರಲ್ಲಿ ನೋ ಡೌಟ್. ಸೊ ಇದನ್ನ ಹೇಳ್ತಾ ನಾನು ವೇದಿಕೆನ ಮರಳಿ ನಮ್ಮ ಟೇಬಲ್ ಟಾಪಿಕ್ ಮಾಸ್ಟರ್ ಆದಂತಹ ರಾಘವೇಂದ್ರ ಅವ್ರಿಗೆ ಕೊಡ್ತಾ ಇದ್ದೀನಿ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮನ್ಮೂರ್ತಿ ಅವರೇ, ಚೆನ್ನಾಗಿ ಹೇಳಿದ್ರಿ. ನೀವು ಏನೇ ಕೊಚ್ಕೊಂಡ್ರು ನಿಮ್ಮ ವಾಚ್ ಅದನ್ನ ಗಮನಿಸ್ತಿರುತ್ತೆ. ಅದು ಯಾವಾಗ್ಲೂ ಅಲರ್ಟ್ ಆಗಿ ನಿಮ್ಮನ್ನ ಅಲಾರಂ ತರ ಅಲರ್ಟ್ ಮಾಡಿ ನಿಮ್ಮ ಅಪ್ಪ ಅವ್ರ ಜೊತೆ ನಿಮ್ ಬಗ್ಗೆ ಸತ್ಯನೇ ಹೇಳುತ್ತೆ, ಸುಳ್ಳು ಹೇಳೋದಿಲ್ಲ ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ಟಾಪಿಕ್ ಯಾರು ತಗೋತೀರಾ? ನಿಹಾರಿಕಾ ಅವ್ರಿಗೆ ಕೊಡಿ, ನಮ್ಮ ಗೆಸ್ಟ್ ನಿಹಾರಿಕಾ. ಸಾರಿ ಸರ್, ಓಕೆ ನಿಹಾರಿಕಾ. ಓಕೆ, ನಿಹಾರಿಕಾ ಅವ್ರಿಗೆ ಕೊಡ್ತೀನಿ ಹಾಗಾದ್ರೆ. ನಿಹಾರಿಕಾ ಅವ್ರಿಗೆ ಒಂದು ಒಳ್ಳೆ ಕವನದ ಸಾಲುಗಳು, ನಮ್ಮ ಚನ್ನವೀರ ಕಣವಿ ಅವರು ಬರ್ದಿರೋದು ಒಂದು ಕವನದ ಸಾಲಿನ ಮಧ್ಯದ ಸಾಲುಗಳು. ಹೂವು ಹೊರಳುವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನವರೆಗೆ.
ಸರ್ ಟಾಪಿಕ್ ಟ್ರಾನ್ಸ್ಲೇಷನ್ ಕನ್ಫರ್ಮ್ ಮಾಡ್ತೀನಿ, ನಾ ಕನ್ನಡ Okay. ಚೆನ್ನಾಗಿ ಮಾತಾಡಲ್ಲ. ಓಕೆ ಸರ್ ಇತ್ತದ ಮೀನಿಂಗ್ ಏನ್, ಫ್ಲವರ್ಸ್ ಮೂವ್ ಟುವರ್ಡ್ಸ್ ದ ಸನ್ ಬಟ್ ವಿ ಮೂವ್ ಟುವರ್ಡ್ಸ್ ದಿ ಮೂನ್, ಇದ ಅರ್ಥ ಏನ್? Yeah, our path is limited to the moon. ಓಕೆ ಓಕೆ. ಇದು ಇವತ್ ಟಾಪಿಕ್ ಸಿಗ್ದಿದೆ ಅಲ್ವಾ? ನಮ್ಮ ಮಮ್ಮಿ ಕೇಳಿದಾರ, ಅವ್ರ ನಗಕ್ 1 ನಂಬರ್ ಇರೋದು. ಅವ್ರ ಫುಲ್ ಮೀಟಿಂಗ್ 1 ತಾಸ ಅಂದ್ರ ಮಮ್ಮಿ ನಗೋದನ. ಅವ್ರಿಗೆ ಇದು ಬಹಳ ಕನ್ವಿನ್ಸಿಂಗ್ ಚಲೋ ಟಾಪಿಕ್ ಅನ್ಕೊಂಡ್ರ ನನ್ ಡಿಸ್ಕ್ರೈಬ್ ಮಾಡೋದಕ್ಕ. ಮಮ್ಮಿ ಅಂತಾರೆ ಈಗ ಊಟ ಮಾಡು, ನಿದ್ರೆ ಮಾಡು, ಬುಕ್ ಓದೋದು ಬಿಟ್ಟು ಬಿಡು, ಸುಟ್ಟಿ ಪ್ರಕಾರ ಮಾಡು. ಅವ್ರ ಮಮ್ಮಿ ಹೇಳ್ತಾರೆ ನನಗ. ಎಲ್ಲರೂ ಏನ್ ಆಗಿದಾರ ಅನ್ನ ಸುಟ್ಟಿ ಇರೋದು, ಕಾಲೇಜ್ ಇರಲ್ಲ, ಆದ್ರೆ ಎಲ್ಲರೂ ಮಜಾ ಮಾಡ್ತಾರೆ, ಪಿಕ್ಚರ್ ನೋಡ್ತಾರೆ, ಹೊರಗಡೆ ಹೋಗ್ತಾರೆ. ನಾನಂದ್ರ ಎಕ್ಸಾಮ್ ಆಯ್ತು, ಸುಟ್ಟಿ ಆಯ್ತು, ನನ್ ಹೊಸ ಬುಕ್ ಇದೆ ನನ್ ಕಡೆ, ನಾ ಅಲ್ಲೇ ಕುಂತು ಅದೇ ಬುಕ್ ಓದೋದು. ಜಗತ್ ಒಂಥರ, ನಾವ್ ಒಂಥರ. ನಮ್ ಬೆಳಗಾವಿ ಭಾಷೆದಲ್ಲಿ ಮಾತಾಡ್ತೀನಿ, ಸ್ವಲ್ಪ ಅರ್ಥ ಹಾಗಿರೋದು. ಮೊದ್ಲ ನನ್ಗೂ ಸ್ವಲ್ಪ ಕಾನ್ಶಿಯಸ್ ಆಗ್ತಿತ್ತು, ನಾ ಈ ಪ್ರಕಾರ ಬಿಹೇವ್ ಯಾಕೆ ಮಾಡ್ತೀನಿ, ಏನಾರ ಬೇರೆ ಇದೀನ, ವಿಚಿತ್ರ ಪ್ರಕಾರ ಇದೀನಿ ಏನಂತ. 17-18 ಮಟ್ಟ ನಾ ಹಂಗ ತಿಳ್ಕೊತಿದ್ನಿ. ಆದ್ರೂ ಸ್ಲೋಲಿ ರಿಯಲೈಸ್ ಆದ್ರ ನಾ ಅನ್ಕೊಂಡೆ ಇದ್ ನನ್ ಪ್ರಕಾರ ಬಿಹೇವಿಯರ್ ಇದೆ, ನಾನ್ ಯಾರಿಗೂ ಏನಾದ್ರೂ ಪ್ರಾಬ್ಲಮ್ ಕೊಡ್ತಾ ಇಲ್ಲ, ಯಾರಿಗೂ ನನ್ ಕಡೆಯಿಂದ ಪ್ರಾಬ್ಲಮ್ ಇರೋದಿಲ್ಲ. ಅವ್ರ ಒಪಿನಿಯನ್ ಇರೋದು, ಅವ್ರು ಹಂಗ ಅನ್ಕೋತಾರೆ. ನನ್ ಪರ್ಸನಾಲಿಟಿ ಹಿಂಗಿದೆ, ಇದ್ ನನ್ ಬಿಹೇವಿಯರ್ ಮಾಡೋದ್ ಪದ್ಧತಿ ಇದೆ, ನಾ ಇದ ಕಂಟಿನ್ಯೂ ಮಾಡ್ಕೋತೀನಿ. ಜಗತ್ತಿನ ಯಾರವ್ರು ಅವ್ರ ಅನ್ಕೊಂಡವ್ರು ಅವ್ರ ಒಪಿನಿಯನ್ ಇಡ್ಕೋತಾರೆ, ಅದಿರ್ಲಿ. ನಾ ನನ್ ಬುಕ್ಸ್ ಮತ್ತ ನನ್ ಪ್ರಕಾರ ಸುಟ್ಟಿ ನಾ ಖುಷಿದೇನಿ, ಅಂಡ್ ನಾ ಖುಷಿ ಇರೋದು ಇಂಪಾರ್ಟೆಂಟ್ ಇದೆ. Apologies if my Kannada was yet again not perfect, but today's table topic was an attempt to speak entirely in Kannada. Okay. ಥ್ಯಾಂಕ್ ಯು ನಿಹಾರಿಕಾ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಮನೆಯಲ್ಲಿ ನಿಮ್ ಕಂಫರ್ಟ್ ಝೋನ್ ಹೇಗಿತ್ತು, ಆದ್ರೂ ನೀವು ಯಾರೇನೇ ಇದ್ ಮಾಡಿದ್ರು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತೀವಿ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಿದ್ರಿ ಚೆನ್ನಾಗಿ. ಸೊ ಇಲ್ಲೇನಪ್ಪ, ಇವರು ಚೆನ್ನಾಗಿರೋ ಕಣವಿ ಅವರು ಹೇಳೋದು, ನಾವು ಈಗ ಹೂವುಗಳು ಸೂರ್ಯನ ಕಡೆ ಗಮನಿಸಿದ್ರೆ ನಾವು ಚಂದ್ರನ ಕಡೆ ಗಮನಿಸ್ತೀವಿ ಜಾಸ್ತಿ ಅನ್ನೋ ತರ. ಆದ್ರೆ ಅದು ನಮ್ ಕಂಫರ್ಟ್ ಝೋನ್ ಇಂದ ಬಿಟ್ಟು ಹೊರಗಡೆ ಬರ್ಬೇಕು, ಬರೀ ಅಷ್ಟಕ್ಕೆ ಲಿಮಿಟ್ ಮಾಡಬಾರ್ದು ಅನ್ನೋದನ್ನ ಮೆಸೇಜ್ ನ ಅದರಿಂದ ತಗೊಂಡೆ. ಸೊ ಮುಂದಿನ ಟಾಪಿಕ್ ಈಗ ಅಜ್ರೇಕರ್ ಸರ್ ಕೊಡೋಣ. ಅವ್ರು 2-3 ಸಲದಿಂದ ಅವ್ರು ಹೇಳ್ತಿದ್ದಾರೆ. ಅಜ್ರೇಕರ್ ಸರ್ ಅವ್ರಿಗೆ ಒಂದು ತುಂಬಾ ಅಂದ್ರೆ ಅವ್ರಿಗೆ ಕವನ ಕೊಡ್ತಾ ಇಲ್ಲ, ಬೇರೆ ಟಾಪಿಕ್ ಕೊಡ್ತಾ ಇದ್ದೀನಿ. ಅಜ್ರೇಕರ್ ಅವರು ಯಾವುದೋ ಒಂದು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಂಪೂರ್ಣ ಹೊಸ ನಗರ, ಅಲ್ಲಿ ಯಾರೂ ಪರಿಚಯ ಇಲ್ಲ, ಭಾಷೆ ಗೊತ್ತಿಲ್ಲ, ಆದ್ರೆ ಅಲ್ಲಿ ಬದುಕ್ಬೇಕು. ಆಗ ಅವ್ರು ಹೋಗಿರ್ತಾರೆ, ಅಲ್ಲಿ ಏನ್ ಮಾಡ್ತೀರಾ ಅನ್ನೋದನ್ನ ನೀವೀಗ ಹೇಳಿ. ಓಕೆ, ಧನ್ಯವಾದಗಳು. ಒಂದು ವೇಳೆ ನಾನು ಯಾವುದೋ ಒಂದು ಊರಿಗೆ ಹೋಗ್ತೀನಿ, ಅಲ್ಲಿ ಯಾರ್ದು ಪರಿಚಯ ಇಲ್ಲ, ಮತ್ತೆ ನಾನು ಅಲ್ಲಿ ಜೀವನ ಮಾಡಬೇಕು ಅಂತಂದ್ರೆ, ಇದು ಒಂದು ನನ್ನ ಜೀವನದಲ್ಲಿ ಒಂದು ಚಾಲೆಂಜ್ ಅಂತ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಅಂದ್ರೆ ಆ ಒಂದು ಸನ್ನಿವೇಶ ಬಿಟ್ಟು ನಾನು ಓಡಿ ಹೋಗ್ಲಿಕ್ಕಂತೂ ಪ್ರಯತ್ನ ಮಾಡೋದೇ ಇಲ್ಲ. ಯಾಕಂತಂದ್ರೆ ಜೀವನದಲ್ಲಿ ನಾನು ಯಾವಾಗಲೂ ಬೆನ್ನು ತಿರುಗಿಸಿ ಹೋಗಿ ನನಗೆ ಯಾವಾಗಲೂ ಪರಿಚಯ ಗೊತ್ತೇ ಇಲ್ಲ. ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನ ನಾವು ಎದುರಿಸ್ಬೇಕು, ಅದ್ರಲ್ಲಿ ನಾವು ಅದರಲ್ಲಿ ಜೀವಿಸ್ಬೇಕು. ಅದಂತಲ್ಲ ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳಿ. ಯಾಕಂದ್ರೆ ಜೀವನದಲ್ಲಿ ಯಾವಾಗಲೂ ಕಷ್ಟಗಳು ಬರಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಒಂದು ಆ ಒಂದು ಶಕ್ತಿ ಕೂಡ ಉತ್ಪನ್ನ ಆಗುವುದೇ ಇಲ್ಲ. ಯಾವಾಗಲೂ ನಮ್ಮಲ್ಲಿ ಈ ಸ್ಟ್ರೆಸ್ ಇವೆಲ್ಲ ಬರ್ತಕ್ಕಂಥದ್ದು ನಮ್ಮಲ್ಲಿ ಅಡಗಿರ್ತಕ್ಕಂಥ ಶಕ್ತಿಗಳನ್ನ ಹೊರಗೆ ತರಲಿಕ್ಕೆ ಅವು ಒಂದು ಸಾಧನಗಳು ಅಂತ ನಾವು ತಿಳ್ಕೊಂಡ್ವಿ ಅಂತಂದ್ರೆ, ಆವಾಗ ನಮ್ಗೆ ಯಾವುದೇ ಪ್ರಸಂಗವಾಗ್ಲಿ, ಯಾವುದೇ ಸನ್ನಿವೇಶವಾಗ್ಲಿ ನಮಗೆ ಅದು ಕಷ್ಟ ಅಂತ ಅನಿಸೋದಿಲ್ಲ. ಈಗ ನಾನು ಬೇರೆ ಊರಿಗೆ ಹೋಗಿದ್ದೇನೆ, ನನಗೆ ಉದಾಹರಣೆ ನಾನು ಪಾಂಡಿಚೇರಿಗೆ ಹೋದಾಗ ಮೊಟ್ಟ ಮೊದಲು ಅಲ್ಲಿ ತಮಿಳು ಬಿಟ್ರೆ ಬೇರೆ ಯಾರು ಏನು ಮಾತಾಡೋದಿಲ್ಲ ಅಲ್ಲಿ. ಆವಾಗ ನನಗೆ ಒಂದು ದೊಡ್ಡ ಒಂದು ಚಾಲೆಂಜ್ ಆಯಿತು. ಯಾಕಂದ್ರೆ ನನಗೆ ತಮಿಳು ಎಷ್ಟು ಬರ್ತಾ ಇರಲಿಲ್ಲ. ನಾನು ಡಾಕ್ಟರ್, ಬೇರೆ ಪೇಷಂಟ್ ಜೊತೆ ಮಾತಾಡಬೇಕು ಅಂತಂದ್ರೆ ತಮಿಳು ಬಿಟ್ರೆ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನಮ್ಮ ಸಹಪಾಠಿಗಳು ಕೂಡ ಹೆಚ್ಚಾಗಿ ಅವರು ತಮಿಳಿನಲ್ಲೇ ಮಾತಾಡ್ತಾ ಹೋಗ್ತಾ ಇದ್ರು. ಆವಾಗ ನಾನು ಇದನ್ನೇ ಒಂದು ಸವಾಲಂತ ಸ್ವೀಕಾರ ಮಾಡಿ ನನ್ನ ನೈಟ್ ಡ್ಯೂಟಿಯಲ್ಲಿ ಇದ್ದಾಗ ಈ ಸಿಸ್ಟರ್ಗಳ ಒಂದು ಸಹಾಯದಿಂದ ಒಂದು ಪುಸ್ತಕ ತಗೊಂಡು
ಎಲ್ಲ ತಮಿಳಿನ ಯಾವ ಯಾವ ಚಿಕ್ಕ ಪುಟ್ಟ ಈ ಮಾತುಗಳನ್ನೆಲ್ಲ ಬರ್ಕೊಂತ ಹೋಗಿ ಕೇವಲ 2 ತಿಂಗಳಲ್ಲಿ ನನಗೆ ತಮಿಳು ತುಂಬಾ ಚೆನ್ನಾಗಿ ಮಾತಾಡ್ಲಿಕ್ಕೆ ಬಂತು. ಆಮೇಲೆ ನಾನು ಪಾಂಡಿಚೇರಿಯಲ್ಲಿ ಇದ್ದಾಗ ಸುಮಾರು 4-5 ವರ್ಷ ಇದ್ದಾಗ ನಾನು ಎಷ್ಟೋ ಸಲ ನಾನು ಮಾತನಾಡಬೇಕಾದ್ರೆ ಜನರು ನನಗೆ ನೀನು ತಮಿಳೇನ ಅಂತ ನನಗೆ ಕರಿತಾ ಇದ್ದಾರೆ. ಅಷ್ಟು ಪರ್ಫೆಕ್ಟ್ ಆಗಿ ನಾನು ತಮಿಳು ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟೆ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಯಾವುದೇ ಒಂದು ಸನ್ನಿವೇಶ, ಒಂದು ಕಷ್ಟಕರ ಸಂಗತಿ ಬಂದಾಗ ಅದನ್ನು ಧೈರ್ಯವಾಗಿ ಅದಕ್ಕೆ ಯಾವುದಾದ್ರೂ ಒಂದು ಸೊಲ್ಯೂಷನ್ ಅದಕ್ಕೆ ಒಂದು ಇದ್ದೇ ಇರುತ್ತೆ. ಅದನ್ನ ಹೇಗಾದ್ರೂ ಅದನ್ನ ನಾವು ಒಂದು ಸಾಲ್ವ್ ಮಾಡ್ಲಿಕ್ಕೆ ಆಗೇ ಆಗುತ್ತೆ. ಸೊ ಅದನ್ನ ನಾವು ಹುಡುಕೊಳ್ಬೇಕೇ ಹೊರತಾಗಿ ಅದರ ಕಡೆ ನಾವು ಬೆನ್ನು ಮಾಡ್ಕೊಂಡು ಹೋದರೆ ಉಪಯೋಗ ಆಗಲ್ಲ. ಕೊನೆಗೂ ನನಗೆ ತಮಿಳು ಒಂದು ಎಕ್ಸ್ಟ್ರಾ ಒಂದು ಭಾಷೆ ನಾನು ಕಲ್ತಿದ್ದೇನೆ ಅಂತಕ್ಕಂಥ ಒಂದು ಹೆಮ್ಮೆ ಕೂಡ ನನಗೆ ಬಂತು. ಅದಕ್ಕೋಸ್ಕರ ಇಂಥ ಒಂದು ಪ್ರಸಂಗ ಬಂದ್ರೆ ನಾನು ಯಾವಾಗಲೂ ಅಂಜುವುದಿಲ್ಲ. ಅವುಗಳನ್ನ ನಾನು ಎದುರಿಸುತ್ತೇನೆ. ಯಾವುದಾದ್ರೂ ಅದನ್ನ ಯಾವ ರೀತಿ ಅದಕ್ಕೆ ಒಂದು ಪರಿಹಾರ ಕಂಡುಹಿಡಿಬೇಕು ಅನ್ನೋದನ್ನು ಕೂಡ ನಾನು ನೋಡ್ಕೊಂಡು ಜೀವನ ಸಾಗಿಸ್ತೇನೆ ಅಂತ ಹೇಳ್ತಾ ನನ್ನ ವೇದಿಕೆಯನ್ನು ಪುನಃ ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಶೇಖರ್ ಸರ್ ಅವ್ರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೊಸ ನಗರಕ್ಕೆ ಬಂದು ಅದರಲ್ಲೂ ಉದಾಹರಣೆ ಕೂಡ ಚೆನ್ನಾಗಿ ಕೊಟ್ರಿ. ಅಲ್ಲಿ ಪಾಂಡಿಚೇರಿ ಅನುಭವ ಮತ್ತೆ ಅಲ್ಲಿ ಹೇಗೆ ನೀವು ಸರ್ವೈವ್ ಆದ್ರಿ, ಎಷ್ಟು ಒಂದೇ ತಿಂಗಳಲ್ಲಿ ಇನ್ನೊಂದು ಭಾಷೆನ ಕಲಿಬಹುದು ಅನ್ನೋ ಸಾಧ್ಯತೆಗಳನ್ನ ಯಶಸ್ವಿಯಾಗಿ ನೀವು ಮಾಡಿದ್ದಲ್ದಲ್ಲೇ ನಮ್ಮೆಲ್ಲರಿಗೂ ಅದ್ರ ಸಂದೇಶ ಕಳ್ಸಿದ್ರಿ. ಬಹಳ ಧನ್ಯವಾದಗಳು. ಸೊ ನಿಮ್ಮ ಈ ಸಂದೇಶನ ನಾವೆಲ್ಲರೂ ತಗೋತೀವಿ. ಓಕೆ. ಸೊ ನಾನು ಈ ವಿಷಯ ಏನು ಕೊಟ್ಟೆ ಅಂದ್ರೆ ನನಗೂ ಕೂಡ ಇತ್ತೀಚೆಗೆ ಒಂದು ಅನುಭವ ಆಯ್ತು. ನಾನು ಹಾಗೇನೆ ಬೇರೆ ದೇಶಕ್ಕೆ ಹೋಗಿದ್ದೆ, ಸ್ಪೇನ್ ದೇಶಕ್ಕೆ ಹೋಗಿದ್ದೆ. ಅಲ್ಲೋದಾಗ ನನಗೆ ಒಂಥರ ಬೇರೆ ಅನುಭವನೇ ಆಯ್ತು. ಯಾಕಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನು ನಮ್ಮ ದೇಶ ಬಿಟ್ಟು ಸಿಂಗಾಪುರ ಅಥವಾ UK ಆ ಥರ ಬೇರೆ ದೇಶಗಳಲ್ಲಿ ಹೋಗ್ತಾ ಇದ್ದೆ. ಸಾಮಾನ್ಯ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ತರ ಇರ್ತಾ ಇತ್ತು. ಇಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್, ಅಲ್ಲಿ ಪೂರ ರೈಟ್ ಹ್ಯಾಂಡ್ ಡ್ರೈವಿಂಗ್. ನಾನು ಬರೀ ಡ್ರೈವಿಂಗ್ ಅಂದ್ರೆ ಬರೀ ಬಸ್ ಅಲ್ಲಿ ಅಥವಾ ಇದರಲ್ಲಿ ಕಾರುಗಳಲ್ಲಿ ಬರೀ ಡ್ರೈವಿಂಗ್ ಇದು ಚೇಂಜ್ ಆಗುತ್ತೆ ಅನ್ಕೊಂಡಿದ್ದೆ. ಮತ್ತೆ ಜೊತೆಗೆ ಈಗ ರಸ್ತೆಯಲ್ಲಿ ಎಡಪಕ್ಕದಲ್ಲಿ ನಾವು ಓಡಿಸಿದ್ರೆ ಅವರು ಬಲಪಕ್ಕದಲ್ಲಿ ಓಡಿಸ್ತಾರೆ, ಬರೀ ಅಷ್ಟೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಹೋದಾಗ ನನಗೆ ನಿಜವಾದ ಅನುಭವ ಆಗಿದೆ ಏನಪ್ಪಾ ಅಂದ್ರೆ ಎಲ್ಲಾ ಇದು ಕೂಡ ಬದಲಾಗತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಪ್ರಾಸೆಸ್ ಬದಲಾಗುತ್ತೆ. ಅಂದ್ರೆ ಬಸ್ಗಳ ಬಾಗ್ಲುಗಳು ಕೂಡ ಬಲ್ಗಡೆ ಇರುತ್ತೆ, ಇಲ್ಲದ್ರೆ ಎಡಗಡೆ ಇರುತ್ತೆ. ಮತ್ತೆ ಬಸ್ ಸ್ಟಾಪ್ಗಳು ಕೂಡ ಬಲ್ಗಡೆನೆ ನಿಲ್ಸ್ಬಿಟ್ಟು ಅಲ್ಲಿ ಓಪನ್ ಮಾಡ್ತಾರೆ. ಅದ್ರ ಜೊತೆಗೆ ಅಷ್ಟೇ ಯಾಕೆ, ನಾನು ಟ್ರೈನ್ಗೆ ಒಳಗಡೆ ಹೋಗ್ಬೇಕಾದ್ರೆ ನಾವು ಇಲ್ಲಿ ಬಲ್ಗಡೆಗೆ ಟ್ಯಾಪ್ ಮಾಡಿ ಹೋದ್ರೆ, ಇಲ್ಲಿ ಮೆಟ್ರೋ ಎಲ್ಲ ಬಲ್ಗಡೆ ಟ್ಯಾಪ್ ಮಾಡಿ ಹೋದ್ರೆ ಬಲ್ಗೈಯಲ್ಲಿ, ಅಲ್ಲಿ ಎಡಗಡೆ ಟ್ಯಾಪ್ ಮಾಡಿ ಮತ್ತೆ ಹೋಗ್ಬೇಕಿತ್ತು. ಸೊ ನಾನು ಎಷ್ಟೋ ಸಲ ಬಲ್ಗಡೆ ಟ್ಯಾಪ್ ಮಾಡ್ಬಿಟ್ಟು ನಾನು ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ, ಬಾಗ್ಲು ತಕೊಳ್ಳೇ ಇಲ್ವಲ್ಲ ಅಂತ. ಸೊ ಈ ತರ ಅನುಭವಗಳಾಗತ್ತೆ. ಆಮೇಲೆ ಒಂದೇ ವಾರದಲ್ಲಿ ನಾನು ಸಂಪೂರ್ಣವಾಗಿ ಅಡ್ಜಸ್ಟ್ ಆಗ್ಬಿಟ್ಟು ಅಲ್ಲಿ ಲೋಕಲ್ಸ್ ತರ ಜೀವನ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟೆ. ಸೊ ಆ ತರ ಕೆಲವು ಸಲ ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ನಾವು ಅಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾ ಮುಂದಿನ ವಿಷಯಕ್ಕೆ ಹೋಗೋಣ. ಸೊ ಮುಂದಿನ ವಿಷಯ ಯಾರು ತಗೋತೀರಾ? ನಂಗೆ ಕೊಡಿ ಸರ್. ನಂದೀಶ್ ಕುಮಾರ್. ನಂದೀಶ್ ಕುಮಾರ್. ಓಕೆ. ನಂದೀಶ್ ನಂದೀಶ್ ಕುಮಾರ್ ಅವರೇ, ಈಗ ನಿಮ್ಗೆ ಕುವೆಂಪು ಅವರ ಇನ್ನೊಂದು ಸಾಲು, ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು ಓ ನನ್ನ ಚೇತನ ಆಗು ನೀ ಅನಿಕೇತನ. ಓಕೆ. ಟೈಮರ್ ಆಗಿ ನೋಡ್ಕೋತೀನಿ. ನಂದೀಶ್, ನೀವು ಶುರು ಮಾಡಿದಾಗ ಹೇಳಿ. ಎಸ್ ಸರ್, ಈಗ ಶುರು ಮಾಡ್ಕೋಬಹುದು ಸರ್. ಓಕೆ. ಹಾ ಸರ್, ಅದೇ ಇದು ನಾನು ಓದಿದ್ದ ಸ್ಕೂಲ್ ಅಂದ್ರೆ 9th ಸ್ಟ್ಯಾಂಡರ್ಡ್ ಅಲ್ಲಿ 8th ವರ್ಗೂ ನಾನು ಸೇಂಟ್ ಪಾಲ್ ಸ್ಕೂಲ್ ಅಂತ ಒಂದ್ ಸ್ಕೂಲ್ ಇದೆ ಇಲ್ಲಿ, ಅಲ್ಲಿ ಓದಿ ಆಮೇಲೆ 9th ಗೆ ಐ ಶಿಫ್ಟೆಡ್ ಟು ಚೇತನ್ ಸ್ಕೂಲ್. ಅಲ್ಲಿ ಪ್ರೇಯರ್ ಹಾಲ್ ಅಂತ ಇದೆ, ಅಲ್ಲಿ ಇದನ್ನ ಹಾಕಿದ್ದಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ. ಅವಾಗ ಅದನ್ನ ನೋಡಿ ನಾನು ನಮ್ಮ ಅಮ್ಮಂಗೆ ಬಂದು ಅದರ ಅರ್ಥ ಏನು ಅಂತ ಕೇಳಿದ್ದೆ, ನೆನಪಾಯ್ತು ನನಗೆ. ಅವರು ಹೇಳಿದ್ದೇನಂದ್ರೆ, ಈಗ ಈ ಚೇತನ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದ್ರೆ ಅದ ಪ್ರಕಟ ಆಗ್ಲಿಕ್ಕೆ ಒಂದೇನಾದ್ರೂ ಇದು ಬೇಕು. ಈಗ ಮೋಹನ್ ಮೂರ್ತಿ ಸರ್ ಹೇಳ್ದಾಗೆ ಅವ್ರಿಗೆ ಅವ್ರ ಬ್ಯಾಂಕ್ ಮ್ಯಾನೇಜರ್ ಹಂಗೆ ಟೀಕೆ ಮಾಡಿದ್ದಿಲ್ಲ ಅಂತಂದ್ರೆ ಅದು ಒಂಥರ ಎಬ್ಬರಿಸ್ದಂಗ ಆಗ್ತಿದ್ದಿಲ್ಲ ಅನ್ಕೋತೀನಿ.
ಅದೇ ರೀತಿ ನಮ್ಗೆ ಒಂದು ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಬರೋವರೆಗೂ ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ಕಂಫರ್ಟ್ ಝೋನಲ್ಲೇ ಇದ್ಬಿಡ್ತೀವಿ. ಅದನ್ನ ಅದರಿಂದ ಹೊರಗೆ ಬರೋದಕ್ಕೆ ಒಂದು ಏನಾದ್ರೂ ಒಂದು ಘಟನೆಯೋ ಅಥವಾ ಯಾರಾದ್ರೂ ಬಂದು ನಮಗೆ ಹಿಂಗೆ ಎಬ್ಬರಿಸ್ಬೇಕು. ಹಾಗೆ ಈ ಕವಿತೆಯನ್ನ ಈ ಕವಿತೆಯಲ್ಲಿ ಕವಿ ಹೀಗೆ ಹೇಳ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅಂದ್ರೆ, ಓ ನನ್ನ ಚೇತನ, ನಿನಗೆ ನಿನ್ ಪೊಟೆನ್ಷಿಯಲ್, ನಿನಗೆ ಏನು ನಿನ್ನ ನಿಜವಾದ ಶಕ್ತಿ ಏನು, ನಿನ್ನ ಪೊಟೆನ್ಷಿಯಲ್ ಏನು ಅನ್ನೋದು ಇನ್ನ ರಿಯಲೈಸ್ ಆಗಿಲ್ಲ ನಿನಗೆ. ನೀನು ಹೀಗೆ ಲೇಸಿಯಾಗಿ ಕೂರ್ಬೇಡ, ನೀನು ಇನ್ನ ಮುಂದೆ ಬಹಳ ಸಾಧಿಸೋದಿದೆ ಅಂತ ಹೇಳ್ತಾರೆ. ಧನ್ಯವಾದಗಳು ನಂದೀಶ್. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಮೆಸೇಜ್ನ ಕರೆಕ್ಟ್ ಆಗಿ ಹೇಳಿದ್ರಿ. ಇದನ್ನೇ ಕುವೆಂಪು ಅವರು ಹೇಳಿದೆ, ಎಲ್ಲಿಯೂ ನಿಲ್ಲದಿರೋ ಅಂದ್ರೆ ಎಲ್ಲೂ ನಿಲ್ಬೇಡ, ಎಲ್ಲೂ ನೀನು ಕಂಫರ್ಟ್ ಝೋನ್ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ ಮಾಡ್ಬೇಡ, ಯಾವ್ದಷ್ಟು ಮುಂದುವರಿತಾ ಇರು, ಎಲ್ಲೂ ಮನೆ ನೆಂದು ಕಟ್ಟದಿರೋ ಅಂದ್ರೆ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ಬೇಡ, ನಿನ್ನ ಸೆಟ್ಲ್ ಆಗ್ಬೇಡ, ಎಲ್ಲೂ ಮುಂದೆ ಕಂಟಿನ್ಯೂ ಮಾಡು, ಮುಂದೆ ಹೋಗು, ಯಾವಾಗ್ಲೂ ನಿನ್ಗಿರೋ ಶಕ್ತಿನ ಪ್ರದರ್ಶನ ಮಾಡು, ಹಾಗೇನೆ ನಿನ್ನ ಶಕ್ತಿನ ಉಪಯೋಗಿಸ್ಕೊಂಡು ನಿನ್ ಪೊಟೆನ್ಷಿಯಲ್ ಏನಿದೆ ಅಂತ ನಿನ್ಗೆ ಗೊತ್ತಿರಲ್ಲ, ನೀನು ಇನ್ಫಿನಿಟಿ ಆಗು ಅಂತ ಹೇಳ್ಬಿಟ್ಟು ಕುವೆಂಪು ಅವರು ಹೇಳಿದ್ರು. ಧನ್ಯವಾದಗಳು. ಸೊ ನೆಕ್ಸ್ಟ್ ಎಲ್ರು ಕವರ್ ಆದ್ರು ಅನ್ಸುತ್ತೆ. ಇನ್ಯಾರು ಇದಾರ? ಅನಿಲ್ ಕುಮಾರ್ ಅವರೇ, ಸಾಕು. ಅನಿಲ್ ಕುಮಾರ್ ಅವರೇ, ನಿಮ್ಗೆ ಒಂದು ಟಾಪಿಕ್. ಸೊ ನಿಮ್ಗೆ ನಿಮ್ಗೆ ಬೇರೆ ಟಾಪಿಕ್ ಕೊಡ್ತೀನಿ, ಕವನ ಕೊಡ್ತಾ ಇಲ್ಲ. ಸೊ ನಿಮ್ಗೆ ಸ್ವೀಟ್ ತಿನ್ನೋದನ್ನ ಬಿಡು ಅಂತ ಹೇಳಿದ್ರೆ ಯಾರಾದ್ರೂ, ಅಥವಾ ವೈಫೈ ಬಿಡೋದು, ಇವೆರಡರಲ್ಲಿ ಆಪ್ಷನ್ ಮಲ್ಟಿಪಲ್, ಎರಡು ಚಾಯ್ಸ್ ಅಲ್ಲಿ. ಸೊ ಇಂಟರ್ನೆಟ್ ಆಕ್ಸೆಸ್ ಮತ್ತೆ ಸ್ವೀಟ್ ತಿನ್ನೋದು, ಇವೆರಡನ್ನು ಬಿಡು ಅಂದ್ರೆ ಯಾವುದನ್ನ ಆಯ್ಕೆ ಮಾಡ್ತೀರಿ ಮತ್ತೆ ಯಾಕೆ? ಧನ್ಯವಾದಗಳು ರಾಘವೇಂದ್ರ ಸರ್. ಬಹಳ ಸುಲಭ ಆನ್ಸರ್, ಬಹಳ ಸುಲಭ. ಯಾಕಂದ್ರೆ ಇವತ್ತು ಯಾವುದೇ ರೀತಿ ನಾವು ಇಂಟರ್ನೆಟ್ ಅಂತೂ ಬಿಡಕ್ಕಾಗಲ್ಲ. ಯಾಕಂದ್ರೆ ವಿತೌಟ್ ಇಂಟರ್ನೆಟ್ ನಾವು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ಇಂಟರ್ನೆಟ್ ಇಲ್ದಿದ್ರು ಬಹಳ ದೊಡ್ಡ ರೆವಲ್ಯೂಷನ್ ಆಗ್ಬಿಡುತ್ತೆ ಅನ್ಸುತ್ತೆ, ಅಷ್ಟು ಡಿಪೆಂಡೆನ್ಸಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಒಂದ್ಸತಿ ಹೀಗೆ ನಮ್ಮ ಮಕ್ಕಳ ಜೊತೆ ಹೋಗಿದ್ದೆ ನಾನು, ಒಂದು ಮಾರ್ಕೆಟ್ಗೆ ಹೋಗಿದ್ದೆ. ಅವತ್ತು ವ್ಯಾಲೆಟ್ ತಗೊಂಡೋಗಿರ್ಲಿಲ್ಲ, ಮೊಬೈಲ್ ತಗೊಂಡೋಗಿದ್ದೆ. ಇಲ್ಲಿ ಪೇಟಿಎಂ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಅವಾಗ ಸಡನ್ ಆಗಿ ಅವಾಗ ತಾನೇ UPI ಡೌನ್ ಆಗ್ಬಿಟ್ಟಿತ್ತು, 1/2 hour 1 hour. ಯಾವ ಪೇಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ಏನು ಲಾಟ್ ಆಫ್ ಇಶ್ಯೂಸ್. ಸೊ ಆ ತರ ಇವತ್ತಿನ ವರ್ಲ್ಡ್ ಏನಾಗಿದೆ ಅಂತ ಹೇಳಿದ್ರೆ, ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಇಂಟರ್ನೆಟ್. ಸೊ ಅದನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ನೀವು ಆಪ್ಷನ್ ಕೊಟ್ಟಿದ್ರೆ ಅದು ಸ್ವೀಟ್ ಬಿಡೋದು. ಸ್ವೀಟ್ ಬಿಡೋದು ಬಹಳ ಸುಲಭವಾಗಿ ನಾವು ಬಿಟ್ಬಿಡ್ತೀವಿ ಇವಾಗ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ, ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆ ಯು ವಿಲ್ ಗೆಟ್ ಲಾಟ್ ಆಫ್ ಅದರ್ ಸಿಂಪ್ಟಮ್ಸ್, ಡಯಾಬಿಟಿಸ್, ಶುಗರ್, BP ಇವೆಲ್ಲ ಅವಾಯ್ಡ್ ಮಾಡೋದಕ್ಕೆ ಆದಷ್ಟು ವಿ ನೀಡ್ ಟು ಕಂಟ್ರೋಲ್ ಸ್ವೀಟ್. ಸೊ ಅದು ನೀವು 2 ಆಪ್ಷನ್ಸ್ ಈ ತರ ಕೊಟ್ಬಿಟ್ರೆ ಇಟ್ ಈಸ್ ವೆರಿ ಈಸಿ ಟು ಲೀವ್ ಸ್ವೀಟ್, ಸೊ ದಟ್ ಇಟ್ ಇಂಪ್ರೂವ್ಸ್ ಅವರ್ ನಮ್ಮ ಆರೋಗ್ಯದ ಮೇಲೂ ಬಹಳ ಒಳ್ಳೆ ಪರಿಣಾಮ ಬೀರುತ್ತೆ ಅದು. ಮತ್ತೆ ಅದೊಂದು ಸ್ವೀಟ್ ನಾವು ಪೂರ್ತಿ ಬಿಡೋದಕ್ಕೂ ಆಗಲ್ಲ, ಯಾಕಂದ್ರೆ ಸ್ವೀಟ್ ತಿನ್ಬೇಕಾಗುತ್ತೆ. ಎಲ್ಲಾ ತರ ಇದನ್ನು ನಾವು ಸವಿಬೇಕಾಗುತ್ತೆ ಲೈಫ್ ಅಲ್ಲಿ. ವಿ ಕೆನಾಟ್ 100% ಲೀವ್ ಸ್ವೀಟ್ ಆಲ್ಸೋ. ವಿ ಶುಡ್ ಹ್ಯಾವ್ ಎವ್ರಿಥಿಂಗ್ ವಿತ್ ಕಂಟ್ರೋಲ್. ಇದರಲ್ಲಿ ಮಾತ್ರ ನಾವು ವಿತ್ ಇನ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳ್ತಾರೆ ನಮ್ಮ ವೇದಿಕೆ ನಿಮ್ಗೆ ಅಷ್ಟಂತ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸುಲಭದ ಆಪ್ಷನ್, ಆದ್ರೂ ಈಗ ಬೇವು ಬೆಲ್ಲ ಎರಡೂ ಬೇಕು ಅಲ್ವಾ ಹಂಗೆ ಜೀವನದಲ್ಲಿ. ಹಂಗಾಗಿ ನಾನು ಈ ಟಾಪಿಕ್ ಅಲ್ಲಿ ಸಿಹಿ ಅನ್ನೋದನ್ನ ಸೇರಿಸ್ಕೊಂಡೆ. ಆದ್ರೆ ಸಿಹಿ ಬೇಕಾದ್ರೂ ಬಿಟ್ಬಿಡ್ತೀರಾ, ಇಂಟರ್ನೆಟ್ ಆಕ್ಸೆಸ್ ಮಾತ್ರ ಬಿಡಲ್ಲ ಅನ್ನೋದು ನಿಮ್ಮೊಬ್ಬರದೇ ಅಲ್ಲ, ನಮ್ಮೆಲ್ಲರಿಗೂ ಅದೇ ತರನೇ ಆಗಿದೆ ಜೀವನ ಈಗ.
ಸೊ ಆದ್ರೆ ಒಂದಿನ ಏನಪ್ಪಾ ಅಂದ್ರೆ ಈಗ ಇಂಟರ್ನೆಟ್ ಇಲ್ದಲೆ ಕೂಡ ನಾವು ಕೆಲವು ಸಲ ಸಮಯ ಕಳೆದ್ರೆ ನಾವು ಈ ಒತ್ತಡಗಳಿಂದ ಇತ್ತೀಚಿನ ದಿನಗಳಲ್ಲಿರೋ ಒತ್ತಡದಿಂದ ನಾವು ದೂರ ಇರ್ತೀವಿ. ಯಾವುದೇ ವಾಟ್ಸಪ್ ಚೆಕ್ ಮಾಡೋದಿಲ್ಲ, ಅಥವಾ ಮೆಸೇಜಸ್ ಬರ್ತಾ, ಅಥವಾ ಇಮೇಲ್ ಬಂದಿದ್ಯಾ, ಮ್ಯಾನೇಜರ್ ಇಂದ ಇಮೇಲ್ ಬಂದಿದ್ಯಾ, ಆ ತರ ನಾವು ಯಾವುದೇ ಒತ್ತಡಕ್ಕಾಗ್ದಲೆ ಅದನ್ನು ಏನು ಚೆನ್ನಾಗಿ ಸಮಯ ಕಳಿಬಹುದು. ಸ್ವೀಟ್ ಆಯ್ಕೆ ಮಾಡ್ಕೊಂಡ್ರೆ ಸ್ವೀಟ್ ಜೊತೆಗೆ ಈ ಒತ್ತಡನೂ ಕಡಿಮೆ ಆಗಿ ನಾವು ಸ್ವಲ್ಪ ಆರಾಮಾಗಿರ್ಬೋದು ಅನ್ನೋ ವಿಷಯಕ್ಕೋಸ್ಕರ ನಾನು ಈ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಎಲ್ರೂ ಟೇಬಲ್ ಟಾಪಿಕ್ ವಿಷಯದಲ್ಲಿ ಚೆನ್ನಾಗಿ ಮಾತಾಡಿದ್ರಿ. ಇಷ್ಟು ಹೇಳಿ ಇವತ್ತಿನ ಟೇಬಲ್ ಟಾಪಿಕ್ ಸೆಕ್ಷನ್ ನ ಮುಗಿಸಿ ವೇದಿಕೆಯನ್ನ ಮರಳಿ ಅನಿಲ್ ಕುಮಾರ್ ಅವ್ರಿಗೆ ಕೊಡ್ತೀನಿ. ಧನ್ಯವಾದಗಳು. ನಿಮ್ಗೆ ಒಂದು ಟಾಪಿಕ್ ಕೊಡೋಣ ರಾಘವ್ರೆ. ಎಲ್ರಿಗೂ ತಲೆ ಯೋಚನೆ ಮಾಡುವಾಗ ಮಾಡಿದ್ರಿ. ನಿಮ್ಗೊಂದು ಟಾಪಿಕ್ ಕೊಡ್ತೀನಿ. ಇದು ದ.ರಾ ಬೇಂದ್ರೆದಲ್ಲಿ ಒಂದು ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ದಬಹುದು, ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನು ಮಾಡುವುದು. ಇನ್ನೊಂದ್ಸಲ ರಿಪೀಟ್ ಮಾಡ್ಲಾ? ಹೇಳಿ, ಇನ್ನೊಂದ್ಸಲ ಹೇಳಿ. ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ದಬಹುದು, ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನು ಮಾಡುವುದು. ಧನ್ಯವಾದಗಳು ರವಿಕುಮಾರ್ ಅವರೇ, ತುಂಬಾ ಚೆನ್ನಾಗಿದೆ, ಒಳ್ಳೆ ವಿಷಯ ಇದು. ಸೊ ಇದ್ರ ಹಿಂದೆ ಏನಪ್ಪಾ ಅಂತ ಅಂದ್ರೆ ಶಾಸ್ತ್ರಗಳಲ್ಲಿ ಅಥವಾ ಯಾವುದೇ ಪುಸ್ತಕಗಳಲ್ಲಿ ನಮ್ಗೆ ಅದ್ರಲ್ಲಿ ಏನಾದ್ರು ದೋಷ ಇದ್ರೆ ಅದನ್ನ ಸರಿಪಡಿಸ್ಬೋದು. ಆದ್ರೆ ಮನುಷ್ಯ ತನ್ನ ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಅದನ್ನ ತಪ್ಪು ತಿಳ್ಕೊಂಡಿದ್ರೆ ಅದನ್ನ ಬದಲಾಯಿಸೋದು ಬಹಳ ಕಷ್ಟ ಅನ್ನೋದನ್ನ ಮಾರ್ಮಿಕವಾಗಿ ಹೇಳಿದ್ದಾರೆ ಬೇಂದ್ರೆಯವರು. ಸೊ ಇದು ಬಹಳ ಅಗತ್ಯ ಇದೆ. ಯಾಕೆಂದ್ರೆ ಶಾಸ್ತ್ರಗಳು ಒಂದ್ಸಲಕ್ಕೆ ಬರ್ದದ್ದಲ್ಲ. ಶಾಸ್ತ್ರಗಳೇ ಆಗ್ಲಿ ಅಥವಾ ಪುಸ್ತಕಗಳಾಗ್ಲಿ ಗ್ರಂಥಗಳೇ ಆಗ್ಲಿ ಒಂದೇ ಒಂದ್ಸಲಕ್ಕೆ ಬರ್ದದ್ದಲ್ಲ. ಅದು ಸಾವಿರಾರು ವರ್ಷಗಳಿಂದ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ, ಮಾಡಿಫೈ ಆಗ್ತಾ ಅದು ಬಂದಿದೆ. ಸೊ ಹಾಗಾಗಿ ಅದರಲ್ಲಿ ತಪ್ಪುಗಳಿದ್ರೆ ಅದನ್ನ ಬದಲಾಯಿಸ್ಬಿಡ್ಬೋದು. ಆದ್ರೆ ಮನುಷ್ಯ ಮನಸ್ಸಿನಲ್ಲೇ ತನ್ನ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡಲೆ ಅದನ್ನೇ ಸರಿ ಅಂತ ಅನ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಬದಲಾಯಿಸೋದು ಬಹಳ ಕಷ್ಟ. ಅಂದ್ರೆ ಅದರ ತಿಳುವಳಿಕೆ, ಅಂತರಂಗದ ಅರಿವು ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಬೇಂದ್ರೆಯವರು ಬಹಳ ಚೆನ್ನಾಗಿ ಈ ಎರಡೆರಡು ಸಾಲಲ್ಲಿ ವಿವರಿಸಿದ್ದಾರೆ. ಸೊ ಇದು ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ. ಯಾಕೆಂದ್ರೆ ಎಷ್ಟೋ ಸಲ ನಾವು ಮಾತಾಡುವಾಗ ಕೆಲವು ಸಲ ತಪ್ಪು ಮಾತಾಡ್ಬಿಡ್ತೀವಿ. ತಪ್ಪು ಮಾಡಿದಾಗ ನಮ್ಗೆ ತಿಳುವಳಿಕೆಯಲ್ಲಿ ನಮ್ಗೆ ಬಂದ್ರೆ ಅದು ನಮ್ಮ ಮನಸ್ಸಿಗೆ ಬಂದ್ರೆ ಅದು ಅಯ್ಯೋ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡ್ದಲೆ ನಾವು ಕ್ಷಮೆ ಕೇಳ್ಬಿಟ್ಟು ಅದನ್ನ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಸೊ ಈ ತರ ನನ್ನ ವಿಷಯದಲ್ಲಿ ಕೂಡ ಹಂಗಾಗಿದೆ. ಎಷ್ಟೋ ಸಲ ನಾನು ಮಾತಾಡುವಾಗ ಕೆಲವು ಸಲ ಬಾಯಿ ತಪ್ಪಿ ಏನಾದ್ರು ತಪ್ಪು ಮಾತಾಡಿದಾಗ ಅವಾಗ ಇಲ್ಲ ತಪ್ಪು ಮಾಡ್ಬಿಟ್ಟೆ, ಆಮೇಲೆ ಕ್ಷಮೆ ಇರ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಸರಿಪಡಿಸ್ಕೊಂಡೆ. ಆದ್ರೆ ಅದು ನಾನು ಮನಸ್ಸಿನಿಂದ ಮಾತಾಡಿದ್ರು ಅದನ್ನ ತಪ್ಪಲ್ಲ ಸರಿ ಅಂತ ನಾನು ಡಿಫೆಂಡ್ ಮಾಡ್ಕೊಂಡು ಹೋದಾಗ ಅದು ಬಹಳ ಕಷ್ಟ ಆಗತ್ತೆ. ಯಾಕಪ್ಪ ಅಂದ್ರೆ ಅದು ದಟ್ ಇಸ್ ದ ಎಂಡ್ ಆಫ್ ಲೈಫ್ ಅನ್ನೋ ತರ ಆಗುತ್ತೆ. ಯಾಕೆಂದ್ರೆ ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಓಪನ್ ಅಪ್ಪೇ ಆಗೋದಿಲ್ಲ. ಅಂದ್ರೆ ಬೇರೆಯವ್ರ ಹತ್ರ ನಾನು ನಂದು ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ಫೀಡ್ಬ್ಯಾಕ್ ಕೊಟ್ಟಾಗ ನಾನು ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಾನ್ ಮಾಡಿದ್ದೆ ಸರಿ ಅಂತ ಹೇಳಿದ್ರೆ ನನ್ಗೆ ಅದು ಕಲಿಕೆಯ ಬಾಗ್ಲನ್ನ ಮುಚ್ಚಿಬಿಟ್ಟಿರ್ತೀನಿ. ಹಾಗಾಗಿ ಸೊ ಈ ವಾಕ್ಯಗಳು ತುಂಬಾ ಚೆನ್ನಾಗಿತ್ತು, ಒಳ್ಳೆ ಸಂದೇಶ ಕೂಡ ಇತ್ತು ಅಂತ ಹೇಳ್ತಾ ನನ್ನ ಮಾತುಗಳನ್ನ ವೇದಿಕೆಯನ್ನ ಮತ್ತೆ ಮರಳಿ ರವಿಕುಮಾರ್ ಅವ್ರಿಗೆ ಕೊಡ್ತೀನಿ. ಅನಿಲ್ ಅವ್ರಿಗೆ ಸರಿ, ಧನ್ಯವಾದಗಳು. It was a very good topics. I think each topics made us think, and it was good for our mind. And it was each I thank for you for conducting such a good table topic session, and also thanking team who have everybody participated and given their opinions, and it was really good table topic session. With this one, coming to our theme today, another good example, we spoke about Abdul Kalam. Another good example for this is Nelson Mandela, who spent almost 27 years in prison. Most people would consider the life-changing hardship that could break a person. But Nelson Mandela stepped beyond the comfort zone of anger and revenge. When he finally got released,
He had an opportunity to respond with hatred. Instead, he chose reconciliations and leadership. He went on becoming the first Black president of South Africa and played a historical role and in helping the country move toward democracy. His journey shows us that his journey shows us that stepping outside of our comfort zone is not always about doing something physically difficult. Okay, sometimes it means stepping out of our emotional comfort zone. It means forgiving when it is easy to hate. It also means that leading when it is easy to complain. It means choosing hope when circumstances tell us to give up. So Nelson Mandela's teaches us true courage is not just about facing difficult situations. It is about choosing the right path when the easy path is available. So with these words, let us go to the next session of our meeting, a very important session, that is the evaluation session. So general evaluation session. So with these words, I would hand over the stage to uh, Toastmaster Ravi Kumar for general evaluation. Thank you so much, Toastmaster Anil. So now, for the speech evaluations, first, I would like to call upon our the speech evaluator today, Dr. Kamala Karajtekar, sir. The floor is yours. Okay, thank you, General Evaluator. So today's speech given by Mohan Murthy, my hero. Mohan, you had a really an inspiring content. Your narration was quite smooth. Everything was based on your life story itself. You beautifully narrated your engineering days, the hard days, but how you could again cope up with those difficulties and come out of it. And you express your desire to do MTech and how the hurdles came, the monetary hurdle of 75,000 rupees when you really became blank in front of the bank manager. Then comes a great, really a hero who is none other than your father. And here, what I really appreciate was your father did not criticize you. That is a big quality. That is really a quality of a hero. He had full faith in you. He had a confidence in you. He knew that you can come up one day or the other. So that strong confidence in him made him, you don't worry about the money, you just concentrate on the studies. And you really did the same thing and you came out with a flying colors that you stood a distinction in MTech. Entire narration was quite interesting and we could really wait what is going to happen at the end. Well, if I had to give you a few suggestions, there was an emotional content was there. The entire story was quite inspiring. You could have brought it in a much better way. If I were you, I would have started something like this. Well, imagine you are going on a journey on a road, and after some time, suddenly you find there is the end of the road. You stop the vehicle. You start thinking, my God, what to do now? Should I go back? Or how to solve this problem? Then suddenly a person comes, sir, why are you stopping here? No, the road, there is a dead end. No, sir, it is not the end of the road. It is just a bend of the road. You go move toward for some more time. You see the road takes a completely a bend and you can continue with your journey. Well, friends, let me take back to my engineering days. A similar situation I confronted during my student days when I was struck. I wanted to do MTech and the money was a big problem. I went and approached the bank manager and looking at me sarcastically, he almost refused to give the loan. My God, I felt everything has fallen on my head. What to do next? And there comes a person, a real hero, who is a courageous and who is a compassionate. And
He comes and tells you don't bother about the money, you just concentrate on your studies, rest will be taken care of you. And that particular person was none other than my father. You could have kept that tempo at the end. You should not, instead of revealing who exactly is your hero in the beginning itself, you must keep that, people should keep on thinking who is that hero, who is that hero. And if you were to tell that, reveal him at the end of your speech, that really gives that climax to your speech. With these few suggestions, I am sure if you work on it, I'm sure you can give much more better speeches in future. Over to the general evaluator. Thank you so much, sir. I think your evaluation, I think, is a learning for us. I think so. We can learn a lot of things. I think how we have to evaluate, what are the points to be considered. I think you set a standard. I think that everybody wants to reach there. So I think we proud of you, sir. Thank you so much for your wonderful evaluation. So now I would like to call upon timer to present his report. Nandish, floor is yours. Yes, sir. Thank you. Thank you, Toastmaster Ravi Kumar. Uh, Again, good afternoon, everyone. Good evening, everyone. Uh, Today's timer report is as follows. Like Toastmaster Mohan Murthy, sir. Toastmaster Mohan Murthy, for his prepared speeches took 6 minutes, 1 second. Uh, and Toastmaster Ravi Kumar sir, for his table topics, took 1 minute 55 seconds. Toastmaster Mohan Murthy sir again, for his table topics, uh, he spoke for 1 minute 32 seconds. Again, Toastmaster Niharika, right? Toastmaster Niharika took 1 minute 51 seconds. Toastmaster Kamalakar Achrekar sir took 2 minutes 35 seconds, which is considered as a disqualification. And Toastmaster uh, Anil Kumar sir took 2 minutes 3 seconds. And I couldn't note mine. Could you please tell my? Uh, yeah, I think I picked you. I think 2 minutes 18 seconds, Nandish. Yes, sir. So mine was 2 minutes 18 seconds. And for evaluation, Toastmaster Dr. Kamalakar Achrekar sir took 3 minutes 45 seconds, which exceeded the time limit again. So this was my timer's report. Back to the general evaluator. Thank you so much, Nandish, for your timer report. Now I'll move on to the general evaluation. ಸೊ ಇವತ್ತಿನ ಸಭೆ ನಾವು 3 ಗಂಟೆ 32 ನಿಮಿಷಕ್ಕೆ ಸ್ಟಾರ್ಟ್ ಆಯ್ತು. ಇಂದಿನಂತೆ ನಮ್ಮ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರು ಇಂದಿನ ಸಭೆಯನ್ನ ಸರ್ಜೆಂಟೆಡ್ ಆರ್ಮ್ ಆಗಿ ಓಪನ್ ಮಾಡಿದ್ರು. ಅವರು ಸಭೆಯ ನಿಯಮಗಳನ್ನ ಹೇಳಿ ಅವರು ನನಗೆ ಕೊಟ್ರು. ನನಗೆ ಹಾಗೆ ನಾನು ಅದು ನಮ್ಮ JRD ಟಾಟಾ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅವ್ರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಾನು ಒಂದಿಷ್ಟು ಬೆಳಕು ಚೆಲ್ಲಕ್ಕೆ ಪ್ರಯತ್ನ ಪಟ್ಟೆ. ಮುಂದುವರೆದು ನಮ್ಮ ಇದರ ನಿರೂಪಕರಾದ ಟೋಸ್ಟ್ ಮಾಸ್ಟರ್ ಅನಿಲ್ ಅವರು ಒಂದು ಉತ್ತಮವಾದ ಒಂದು ಇಂದಿನ ಥೀಮ್ ಅಂದ್ರೆ ಬಿಹೈಂಡ್ ಕಂಫರ್ಟ್ ಝೋನ್, ಇದು ಎಲ್ರಿಗೂ ಒಂದು ರೀತಿ ಅನ್ವಯವಾಗುತ್ತೆ. ನಾವು ಎಲ್ರೂ ಒಂದ್ ರೀತಿ ಒಂದಲ್ಲ ಒಂದು ಸಮಯದಲ್ಲಿ, ಒಂದಲ್ಲ ಒಂದು ಹಂತದಲ್ಲಿ ನಾವು ಕಂಫರ್ಟ್ ಝೋನ್ ಇರ್ತೀವಿ. ಆದ್ರೆ ಅದು ಗೊತ್ತಾದ್ರೆ ಉತ್ತಮ ಅಂತ ನನಗನ್ಸುತ್ತೆ. ಅವರು ಸಾಕಷ್ಟು
ವಿಷಯಗಳನ್ನ ಅವರು ಕವರ್ ಮಾಡಿದ್ರು. ಬಂದ್ಬಿಟ್ಟು ನಾವು ಕಂಫರ್ಟ್ ಝೋನ್ ಇದ್ದಾಗ ನಾವು ಸೇಫ್ ಆಗಿರ್ತೀವಿ, ಫ್ಯಾಮಿಲಿ ಆಗಿರ್ತೀವಿ, ಆಮೇಲೆ ನಮ್ಗೆ ಗ್ರೋತ್ ಇರಲ್ಲ, ಅದೇ ನಾವು ಹೊಸ ವಿಷಯಗಳನ್ನ ಕಲಿಯಲ್ಲ, ಆಮೇಲೆ ಅದು ಫ್ರೈಟನಿಂಗ್ ಆಗಿರುತ್ತೆ ಅಂತೆಲ್ಲ ಸಾರಿ ಹಂಗಿರುತ್ತೆ. ಬಟ್ ನಾವು ಅದನ್ನ ಅಳವಡಿಸ್ಕೊಂಡು ಹೋದಾಗ ನಾವು ಅಂದ್ರೆ ನಮ್ದು ಇದು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದಾಗ ನಾವು ಯಾವ ರೀತಿ ಆಗ್ತೀವಿ, ಎಕ್ಸೈಟ್ಮೆಂಟ್ ಇರುತ್ತೆ, ಹೊಸ ಅನುಭವಗಳು ಸಿಗುತ್ತೆ, ಹೊಸ ಕಲಿಕೆಯ ಅನುಭವ ಇವೆಲ್ಲ ಸಿಗುತ್ತೆ ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದ್ರೆ. ಅದು ನಾವು ಮೊದ್ಲೇ ಕೇಳಿದೀವಲ್ಲ, ಏನ ಕಂಫರ್ಟ್ ಝೋನ್ ಅಂತ ಅಂದ್ರೆ ಒಂದು ರೀತಿ ಸೇಫೆಸ್ಟ್ ಪ್ಲೇಸ್ ತರ. ಸೊ ಅದರಿಂದ ಹೊರಗಡೆ ಬಂದ್ರೆ, ಸೊ ನಾವು ಮೊದ್ಲೇ ಕೇಳಿದೀವಲ್ಲ ಯಾವ ರೀತಿ ಅಂದ್ರೆ ದೇರ್ ಇಸ್ ನೋ ರಿಸ್ಕ್ ನೋ ಗೇನ್ ಅಂತ. ಅಂದ್ರೆ ನಾವು ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ನಮ್ಗೇನು ಗ್ರೋತ್ ಇರಲ್ಲ, ನಾವು ಎಂತ ಕಲಿಕೆ ಇರಲ್ಲ, ಒಳ್ಳೆ ಅನುಭವ ಸಿಗಲ್ಲ. ನಮ್ಮನ್ನ ನಾವು ಚಾಲೆಂಜ್ ಮಾಡ್ಕೊಂಡಾಗ್ಲೇ ಸಹ, ಅಂದ್ರೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದಾಗ್ಲೇ ಗ್ರೋತ್ ಇರುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಅವ್ರು ಮುಂದುವರೆದು ಮೋಹನ್ ಮೂರ್ತಿಯ ಸ್ಪೀಚ್ ನ ಒಂದು ರೀತಿ ಉದಾಹರಣೆ ತಗೊಂಡ್ರು. ಅವರು ಯಾವ ರೀತಿ ಓದೋ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ಅವ್ರು ಯಾವ ರೀತಿ ಕಂಫರ್ಟ್ ಝೋನ್ ಅಲ್ಲಿ ಇದ್ರು, ಅದನ್ನ ಬಿಟ್ಟು ಹೊರಗಡೆ ಬಂದಿದ್ದಕ್ಕೆ ಅವರು ಹೇಗೆ ಈ ಕುಡ್ ಏಬಲ್ ಟು ಎಕ್ಸೆಲ್ ಇನ್ ಇಸ್ ಅಕಾಡೆಮಿಕ್ಸ್, ಯಾವ ರೀತಿಯ ಒಂದು ಅವರು ಒಂದು ಚಾಲೆಂಜ್ ತರ ಅದನ್ನ ತಗೊಂಡು ಅದನ್ನ ಅವರು ಯಾವ ರೀತಿ ಮುಂದೆ ಬಂದ್ರು ಅದನ್ನೊಂದು ಎಕ್ಸಾಂಪಲ್ ಕೊಟ್ರು. ಅದು ಚೆನ್ನಾಗಿ ಅನಿಸ್ತು. ಅದೇ ರೀತಿ ನನಗೂ ಇನ್ನೊಂದು ಇಷ್ಟ ಆಗಿದ್ದು ಯಾವ್ದಪ್ಪ ಅಂತ ಅಂದ್ರೆ ಅಬ್ದುಲ್ ಕಲಾಂ ಬಗ್ಗೆ. ಅಬ್ದುಲ್ ಕಲಾಂ ಯಾರಿಗಿಷ್ಟ ಆಗಲ್ಲ, ನಮಗಂತೂ ಅವರ ಪ್ರತಿಯೊಂದು ನಡೆ, ಪ್ರತಿಯೊಂದು ನಡವಳಿಕೆ, ಪ್ರತಿಯೊಂದು ಇಷ್ಟ ಆಗುತ್ತೆ. ಅವ್ರು ಹೇಳಿದ್ರು ಪೀಪಲ್ ಪ್ರೆಸಿಡೆಂಟ್. ಹೌದು, ಫಸ್ಟ್ ಅವರು ಮೊದ್ಲು ಮಿಸೈಲ್ ಮ್ಯಾನ್ ಆಗಿದ್ರು. ಆಮೇಲೆ ಅವರು ಏನೋ ತುಂಬಾ ಒಂದು ಒಳ್ಳೆ ಫ್ಯಾಮಿಲಿ ಅಥವಾ ಏನೋ ಒಳ್ಳೆ ಅದು ಬಾಲ್ಯ ಅವ್ರದ್ದೇನಾದ್ರು ಶ್ರೀಮಂತ ಮನೆತನದಿಂದ ಏನ್ ಬಂದಿಲ್ಲ. ಅವರು ಒಂದು ಸಣ್ಣ ಪುಟ್ಟ ಹಳ್ಳಿಲಿ ರಾಮೇಶ್ವರದಲ್ಲಿ ಹುಟ್ಟಿ ಅವರು ಯಾವ ರೀತಿಯ ಒಂದು ಐಐಟಿಗೆ ಹೋಗಿ, ಆಮೇಲೆ ನಮ್ಮ ಇಂಡಿಯಾದು ಒಂದು ಮಿಸೈಲ್ ಮ್ಯಾನ್ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಏರಿದ್ರು. ಆ ಸೈಂಟಿಫಿಕ್ ಜರ್ನಿಲಿ ಆ ಮಟ್ಟಕ್ಕೆ ಏರಿದ್ರಲ್ಲ, ಅದೇ ಮಟ್ಟಕ್ಕೆ ಆಮೇಲೆ ಅವ್ರ ಪ್ರೆಸಿಡೆಂಟ್ ಆದಾಗ ಏನಾಗುತ್ತೋ ಅಂತ ನಮಗೂ ಅನ್ಸಿತ್ತು. ಬಟ್ ಆ ಪ್ರೆಸಿಡೆಂಟ್ ಅನ್ನೋರು ಹಿಂಗೂ ಇರ್ಬೋದಾ, ಇಷ್ಟು ಸರಳವಾಗಿರ್ಬೋದಾ? ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳು ಕೇಳಿದೀವಿ. ಅವ್ರು ಪ್ರತಿ ಬಾರಿ ಅವ್ರ ವಿಷಯ ಕೇಳಿದಾಗ್ಲೂ ನಮಗೆ ಮೈ ಜುಮ್ ಅನ್ಸುತ್ತೆ. ಅವರು ಏನು ಪ್ರೋಟೋಕಾಲ್ ನೀವು ಯೋಚನೆ ಮಾಡ್ತಿರ್ಲಿಲ್ವಂತೆ. ಅಲ್ಲಿ ನನಗೆ ಒಂದು ಘಟನೆ ಕೇಳಿದೆ. ಹೀಗೆ ಅವರು ಬೆಳಿಗ್ಗೆ ವಾಕ್ ಹೋಗ್ಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ, ಅವ್ರ ಮೇಲೆ ಏನಾದ್ರು ಒಬ್ಬ ವ್ಯಕ್ತಿ ಅದು ಎಕ್ಸ್ಪೈರ್ ಆಗಿದ್ರಂತೆ. ಅವಾಗ ಅವ್ರು ಸಡನ್ಲಿ ಹೋಗ್ಬಿಡ್ತಾರಂತೆ. ಇವರು ಗನ್ಮ್ಯಾನ್ ಅವರೆಲ್ಲ ಹೇಳ್ತಾರಂತೆ, ಸರ್ ನೀವ್ ಹಂಗೆಲ್ಲ ಹೋಗ್ಬಾರ್ದು, ಹಾಗೆ ಹೀಗೆ ಅಂತ. ಅದು ಏನು ನೋಡಲ್ಲ, ಏನು ಪ್ರೋಟೋಕಾಲ್ ನೋಡಲ್ಲ. ಅವರು ಇದನ್ನ ಏನ್ ತೋರ್ಸುತ್ತೆ ಅಂತ ಅಂದ್ರೆ ಅವ್ರು ಎಷ್ಟು ಮನುಷ್ಯತ್ವ ಅಥವಾ ಮಾನವೀಯತೆ ಹೃದಯ ಇತ್ತು ಅವ್ರಿಗೆ, ಎಷ್ಟು ಸರಳವಾಗಿದ್ರು, ಅದನ್ನೆಲ್ಲ ತೋರ್ಸುತ್ತೆ. ಆಮೇಲೆ ಅವರು ಯಾವ ಹಂತದಲ್ಲೂ ಸಹ ಕಲೀಲಿಕ್ಕೆ ತಯಾರಿದ್ರು. ಅಂದ್ರೆ ಪ್ರತಿಯೊಂದು ಎಲ್ಲೇ ಹೋದ್ರು ಏನಾದ್ರು ಹೊಸದಾಗಿ ಏನಾದ್ರು ಹೇಳಿದ್ರೆ ಅದ್ರಲ್ಲಿ ಏನೋ ಕಲಿಯಕ್ಕಿದ್ರೆ ಬರ್ಕೋತಿದ್ರಂತೆ. ಆ ರೀತಿಯ ಒಬ್ಬ ವ್ಯಕ್ತಿತ್ವ, ಅದ್ರ ಬಗ್ಗೆ ಹೇಳಿದ್ರು. ಅದು ತುಂಬಾ ಖುಷಿ, ಅದು ಕೇಳಿ ತುಂಬಾ ಖುಷಿ ಅನಿಸ್ತು. ಅದೇ ರೀತಿ ನೆಲ್ಸನ್ ಮಂಡೇಲಾ ಬಗ್ಗೆನೂ ಒಂದು ತಗೊಂಡ್ ಬಂದ್ರು. ಅವರು ಹೆಂಗಪ್ಪ, ನಾವು ಒಂದಿನ 2 ದಿನ ನಾವು ಮನೇಲಿ ಕೂಡಾಕ್ಬಿಟ್ರೆ ನಾವ್ ಇರಕ್ಕಾಗಲ್ಲ. 27 ವರ್ಷಗಳ ಕಾಲ ಅವ್ರು ಹೆಂಗೆ ಜೈಲ್ವಾಸ ಅನುಭವಿಸಿದ್ರು, ಅವರ ಪೇಶನ್ಸ್ ಎಷ್ಟಿತ್ತು. ಆಮೇಲೆ ಅವ್ರು ಹೊರಗಡೆ ಬಂದ್ಮೇಲೆ ಅದನ್ನ ಅವ್ರ ಆಕ್ರೋಶ ಅಥವಾ ಆ ಸಿಟ್ಟನ್ನ ಬೇರೆಯವ್ರ ಮೇಲೆ ತೀರ್ಸ್ಕೊಳ್ಲಿಲ್ಲ. ಅದು ಮುಖ್ಯ ಆಗತ್ತೆ. ಅದನ್ನೊಂದು ಒಳ್ಳೆ ಎಕ್ಸಾಂಪಲ್ ತಗೊಂಡ್ ಬಂದು ಹೇಳಿದ್ರು. ಇಷ್ಟು ನಮ್ಮ ಇದು ನಿರೂಪಣೆ ಒಂದು ಉತ್ತಮ ರೀತಿಯಲ್ಲಿ ಇತ್ತು. ಆಮೇಲೆ ನಾವು ಇದೆಲ್ಲ ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದಕ್ಕೆ, ಹೌದು ನಾವು ಕಂಫರ್ಟ್ ಝೋನ್ ಇರಬಾರ್ದು, ಅದು ಸೇಫೆಸ್ಟ್ ಪ್ಲೇಸ್ ಅಂತ ನಮಗೂ ಅನಿಸ್ತು. ಅದ್ರ ಜೊತೆಗೆ ನೆಕ್ಸ್ಟ್ ಮುಂದಿನ ಸೆಗ್ಮೆಂಟ್ TTM. ಇದ್ರಂತೆ ರಾಘು ಒಂದ್ ರೀತಿ ಏನೋ ಸೆಲೆಕ್ಟಿವ್ ಆಗಿ ಕೊಟ್ಬಿಟ್ರಿ ಇವತ್ತು ನಮ್ಗೆ ಸೆಗ್ಮೆಂಟ್. ಯಾರು ಈಸಿ ಅಂತ ಒಬ್ರು ತಗೋತಾರೆ, ಯಾವ್ದೋ ಕವಿ ವಾಣಿನೋ ಅಥವಾ ಕವಿ ಪದ್ಯನೋ, ಅದನ್ನ ಕೆಲವ್ರು ಕೊಟ್ರು. ಇನ್ನು ಕೆಲವ್ರಿಗೆ ಕೆಲವು ಒಂದು ಸಿಚುವೇಶನ್ ಕೊಟ್ರು. ಹಂಗೆ ಒಂಥರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರು, ಒಂದಕ್ಕೆ ಸ್ಟಿಕ್ ಆಗಿಲ್ಲ. ಅದೊಂದು ಸ್ವಲ್ಪ ಚೆನ್ನಾಗ್ ಅನ್ಸ್ತು. ಅದೇ ರೀತಿ ಮುಂದುವರೆದು ನಿಹಾರಿಕ್ ಅವರು ಪ್ರತಿ ಬಾರಿ ನಮ್ಗೆ ಒಂಥರ ಆಶ್ಚರ್ಯ ಅವರು ಮಾತಾಡೋದ್ರಲ್ಲಿ. ಯಾಕಂತ ಅಂದ್ರೆ ಅವರು ಕೆಲವರು ಕನ್ನಡದವರೇ ಕನ್ನಡ ಗೊತ್ತಿಲ್ಲ ಅಂತ ಮಾತಾಡ್ತಾರೆ. ಆದ್ರೆ ಇವರು
ಕನ್ನಡ ಕಲಿಯಕ್ ಟ್ರೈ ಮಾಡಿ ಕನ್ನಡ ಬಳಸಿ ಅದಕ್ಕೆ ಕನ್ನಡ ಬಳಸ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ಬೇಕು. ಯಾಕಂತಂದ್ರೆ ಇಂಥ ಪ್ರಯತ್ನಗಳು, ಇಂಥ ಕಲಿಕೆಗಳು ಮುಂದುವರಿಲಿ. ನಿಮ್ ಪ್ರಯತ್ನ ಹಿಂಗೆ ಅಲ್ಲಿ ಇನ್ನೂ ಚೆನ್ನಾಗಿ ಕಲೀರಿ. ನೀವು ನಿಮ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಪ್ರಯತ್ನ ಪಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಮಾತಾಡ್ಬೋದು. ಅವ್ರದ್ದು ನಾನು ಬಿಗಿನಿಂಗ್ ಏನ್ ಅನ್ಕೋಬಿಟ್ಟಿದ್ದೆ, ಚನ್ನವೀರ ಕರ್ಣಿ ಕವಿದು ಒಂದು ಪದ್ಯ ಕೊಟ್ರಲ್ಲ, ಇವ್ರು ಹೆಂಗೆ ಹೇಗಪ್ಪ ಮಾತಾಡ್ತಾರೆ ಅನ್ನೋದು ನನಗೂ ಒಂಥರ ಇವ್ರು ಬೇರೆ ಕೊಡ್ಬೋದಿತ್ತೇನೋ, ಪಾಪ ಇವ್ರು ಕಷ್ಟ ಆಗುತ್ತೇನೋ ಅಂತ ನಾ ತಿಳ್ಕೊತಾ ಇದ್ದೆ. ಆದ್ರೆ ಅವ್ರು ಯಾವ್ದಕ್ಕೂ ಅಂಜಲಿಲ್ಲ. ಅವ್ರ ಟ್ರಾನ್ಸ್ಲೇಷನ್ ಏನು ಅಂತ ಕೇಳ್ಕೊಂಡು ಅದಕ್ಕೆ ಮಾತಾಡಕ್ ಟ್ರೈ ಮಾಡಿದ್ರು. ಅದು ಒಂದು ಒಳ್ಳೆ ಸ್ಪಿರಿಟ್ ಅಂತ ನನ್ಗೆ ಅನಿಸ್ತು. ಇಟ್ಸ್ ಗುಡ್ ಅಟೆಂಪ್ಟ್ ಅಂತ ನನಗೆ ಅನಿಸ್ತು. ಅದೇ ರೀತಿ ನನಗೆ ತುಂಬಾ ಇಷ್ಟ ಆಗಿದ್ದು ಇವತ್ತು ಅಂತ ಅಂದ್ರೆ ಅಚ್ರೇಕರ್ ಸರ್ದು. ಯಾಕಂತ ಅಂದ್ರೆ ನಾನು ಅನ್ಕೋತೀನಿ, ಇವಾಗ ನಾನು ತಮಿಳ್ ಕಲಿಬೇಕು, ಸ್ವಲ್ಪ ತೆಲುಗು ಇದು ಆಮೇಲೆ ಹಿಂದಿ ಕಲಿಬೇಕು ಅಂತ ಅನ್ಕೋತೀನಿ, ಅದು ಆಗ್ತಾ ಇಲ್ಲ. ಅವರು ಸಂದರ್ಭ ಬಂದಾಗ ಕಲೀಲೇಬೇಕನ್ನೋ ಅಂತ ಅನಿವಾರ್ಯತೆ ಸೃಷ್ಟಿಯಾದಾಗ ಯಾವ ರೀತಿ ಅವರು ಕಲಿತಾರೆ ಅನ್ನೋದಕ್ಕೆ ನಮ್ಮ ಅಚ್ರೇಕರ್ ಸರ್ 2 ತಿಂಗಳಲ್ಲಿ ತಮಿಳ್ ಕಲ್ತು ಹೇಗೆ ಅಲ್ಲಿ ಒಬ್ಬ ಡಾಕ್ಟರ್ ಅಂತ ಅಂದ್ರೆ ಅವರು ಜಸ್ಟ್ ಅಫಿಷಿಯಲ್ ಅಥವಾ ಆಫೀಸ್ ಬೇರೆಯವ್ರ ಹತ್ರ ಮಾತಾಡೋದಲ್ಲ, ಕಾಮನ್ ಪೀಪಲ್ ಜೊತೆ ಮಾತಾಡ್ಬೇಕು. ಅಲ್ಲಿ ನಮ್ಗೆ ಎಲ್ರಿಗೂ ಗೊತ್ತಾ ಇದೆ, ತಮಿಳ್ನಾಡಿಗೆ ಹೋದ್ರೆ ನಾವು ಅದು ಒಬ್ಬ ಕಾಮನ್ ಪೀಪಲ್ ಜೊತೆ ಮಾತಾಡ್ಬೇಕಂದ್ರೆ ತಮಿಳ್ ಗೊತ್ತಿರ್ಲೇಬೇಕು ಅಂತ. ಅವ್ರು ಅದು ಅನಿವಾರ್ಯತೆ ಇತ್ತು, ಅದಕ್ಕೋಸ್ಕರ 2 ತಿಂಗಳಲ್ಲಿ ಕಲ್ತರು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ. ನಮಗೂ ಆತರ ಏನಾದ್ರು ಸಿಚುವೇಶನ್ ಬಂದ್ರೆ ನಾವು ತಮಿಳು ಅಥವಾ ಇನ್ನೊಂದು ಭಾಷೆನ ಕಲಿಬಹುದು, ನಾವು ಅನ್ಕೋತೀವಿ ಕಲಿಬೇಕು ಅಂತ, ಇನ್ನೂ ಆಗ್ತಿಲ್ಲ. ಅದೇ ರೀತಿ ಇನ್ನೊಂದು ಇಷ್ಟ ಆಗಿದ್ದು ಅಂದ್ರೆ ರಾಗುದು ಒಂದ್ ಸ್ವಲ್ಪ ಬೇರೆ ತರ ಎಕ್ಸ್ಪೀರಿಯನ್ಸ್ ಇತ್ತು. ಆದ್ರೆ ಯಾವ ರೀತಿ ಅವರು ಟೇಬಲ್ ಟಾಪಿಕ್ ಅಲ್ಲಿ ಹೇಳಿದ್ದು, ಅವ್ರು ಸ್ಪೇನ್ಗೆ ಹೋಗಿದ್ದು, ಅವರು ಯಾವ ರೀತಿ ಅವ್ರ ಅಭ್ಯಾಸ, ಅವ್ರಿಗೆ ಒಂದು ಕಂಫರ್ಟ್ ಝೋನ್ ಇರೋ ಅಭ್ಯಾಸ ಅವ್ರಿಗೆ ಹೆಂಗೆ ಕಷ್ಟ ಆಗ್ತಿತ್ತು, ಆಮೇಲೆ ಅವ್ರು ಎಷ್ಟು ಬೇಗ ಬದಲಾದ್ರು ಅನ್ನೋದು, ಅದು ಒಂದ್ ರೀತಿ ನೋಟೇಬಲ್ ಪಾಯಿಂಟ್ ಅಂತ ನನಗನ್ನಿಸ್ತು. ಆಮೇಲೆ ಅವರೊಂದು ಅಂತರಂಗದ ಅರಿವು ಅಂತ ಒಂದು ಕೋಟ್ ತಗೊಂಡ್ ಬಂದ್ರು, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಇಷ್ಟು ಇದು ಟೇಬಲ್ ಟಾಪಿಕ್ ಬಗ್ಗೆ. ಮೋಹನ್ ಮೂರ್ತಿ ಅವರ ಸ್ಪೀಚ್ ಬಗ್ಗೆ ಈಗಾಗಲೇ ನಮ್ಮ ಅಚ್ರೇಕರ್ ಸರ್ ಇವಾಗಲೇ ಪ್ರತಿಯೊಂದನ್ನು ಹೇಳಿದ್ದಾರೆ. ಬಟ್ ನನಗೆ ಮೋಹನ್ ಮೂರ್ತಿ ಅವ್ರ ಬಗ್ಗೆ ನನ್ನ ಅವರು ನನಗೆ ತುಂಬಾ ವರ್ಷದಿಂದ ಗೊತ್ತು, ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಅವ್ರ ಜೊತೆ ಇಂಟ್ರಾಕ್ಷನ್ ಇರುತ್ತೆ ಅಂದಾಗ ಅವರು ಸ್ಪೀಚ್ ತುಂಬಾ ಚೆನ್ನಾಗಿತ್ತು. ಬಟ್ ಅವರೊಂದು ಯಾಕೋ ಎಮೋಷನಲ್ ಆಗ್ಬಿಟ್ಟಿದ್ರು ಅನ್ಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮುಖದಲ್ಲಿ ಡಲ್ನೆಸ್ ಕಾಣಿಸ್ತಿತ್ತು. ಅದ್ ಬಿಟ್ರೆ ಅವ್ರ ಸ್ಪೀಚ್ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಅದೇ ರೀತಿ ಎಲ್ರದ್ದು ಜೀವನದಲ್ಲಿ ಅದೇ ಘಟನೆ ಇರುತ್ತೆ. ಯಾರು ಆ ಮಕ್ಕಳ ಅಥವಾ ಒಬ್ಬ ಹತ್ರದವರು ಅಥವಾ ತಮ್ಮ ಡಿಯರ್ ಒನ್ ಅಥವಾ ಡಿಯರ್ ಒನ್ ಅವರು ಯಾರ ಹತ್ರ ಇರ್ತಾರೆ, ಅವ್ರು ಯಾರು ಆ ಮನುಷ್ಯನ ಬಗ್ಗೆ ಅವ್ರ ಬಗ್ಗೆ ಇವಾಗ ಮೋಹನ್ ಮೂರ್ತಿ ಅವ್ರ ತಂದೆಗೆ ಇವ್ರ ಬಗ್ಗೆ ಅವ್ರ ವರ್ತ್ ಗೊತ್ತಿತ್ತು, ಇವ್ರು ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಅವರು ಇವ್ರ ಕೆಪಾಸಿಟಿ ಅಥವಾ ಈ ಕ್ಯಾಲಿಬರ್ ಬಗ್ಗೆ ಅವರು ಏನು ಡೌಟ್ ಪಡ್ಲಿಲ್ಲ. ಅವ್ರು ಏನು ಕೇಳ್ತಿದ್ರು, ಓಕೆ ಊಟ ಮಾಡ್ತಿದ್ಯಾ, ಚೆನ್ನಾಗಿದ್ಯಾ ಅಷ್ಟೇ ಕೇಳ್ತಾ ಇದ್ರು, ಅಷ್ಟೇ. ಬಟ್ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಒಂದಿನ ಸಾಧಿಸ್ತಾರೆ ಅಂತ. ನನಗೆ ಈ ತರ ಅವ್ರು ಹೇಳ್ಬೇಕಾದ್ರೆ ನನಗೂ ಒಂದ್ ಜ್ಞಾಪನಕ್ಕೆ ಬಂತು. ನಮ್ ತಾಯಿ ಯಾವಾಗ್ಲೂ ಹೇಳೋರಲ್ಲಿ, ಓಕೆ ಅವರು ಯಾವಾಗ್ಲೂ ನಮ್ ತಾಯಿನೂ ಸಹ ಅಷ್ಟೇ, ಓದು ಅಂತ ಹೇಳ್ತಿರ್ಲಿಲ್ಲ, ಆರೋಗ್ಯ ನೋಡ್ಕೋ, ಟೈಮ್ ಊಟ ಮಾಡು ಅಂತ ಹೇಳೋರು. ಇದು ನನಗೆ ನೆನಪಿಗೆ ಬಂತು. ಆಮೇಲೆ ಮೋಹನ್ ಮೂರ್ತಿ ಇನ್ನೊಂದು ಒಂಚೂರು ಹೇಳ್ಬೋದಿತ್ತು ನನ್ಗೆ, ಅವ್ರು ಆಲ್ರೆಡಿ ಹೇಳಿದ್ರು ಇದ್ರ ಬಗ್ಗೆ. ಅವರು PhD ಸಬ್ಮಿಟ್ ಮಾಡಿದಾಗ ಅವ್ರ PhD ಅವ್ರನ್ನ ತಂದೆಗೆ ಡೆಡಿಕೇಟ್ ಮಾಡಿದ್ರು. ಅಷ್ಟು ಅವರಲ್ಲಿ ತಂದೆಗೆ ಬಗ್ಗೆ ಅಷ್ಟು ಅವರು ಥ್ರೂಔಟ್ ಅವ್ರ ಎಜುಕೇಶನ್ ನಲ್ಲಿ ಪೂರ್ತಿ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ರು. ಅದಕ್ಕೋಸ್ಕರ ಅವ್ರ ತಂದೆಗೆ ಅವ್ರ PhD ರಿಪೋರ್ಟ್ ನ ಡೆಡಿಕೇಟ್ ಮಾಡ್ಬಿಟ್ಟು ಹಾಕಿದ್ರಲ್ಲ, ಅದನ್ನು ಹೇಳ್ಬೋದಿತ್ತೇನೋ ನನಗೆ ಗೊತ್ತಿತ್ತಲ್ಲ, ಅದಕ್ಕೆ ಅನ್ಸ್ತು. ಅದೇ ರೀತಿ ಅವ್ರ ತಂದೆನೂ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಅಂತ ಅದನ್ನು ಒಂದು ಮಾತು ಹೇಳ್ಬೋದಿತ್ತೇನೋ ಅಂತ ನನಗನ್ನಿಸ್ತು. ಅವ್ರು ಯಾವಾಗ ಮೋಹನ್ ಮೂರ್ತಿ ಅವರು PhD ಕಂಪ್ಲೀಟ್ ಮಾಡಿದ್ರು, ಯಾವಾಗ್ಲೂ ಆವಾಗಿಂದ ಅವ್ರ ತಂದೆ ಅವ್ರನ್ನ ಡಾಕ್ಟ್ರೇ ಅಂತ ಕೊನೆ ತನಕ ನಂಗೆ ಕರಿತಿದ್ರಂತೆ. ಹಂಗೆ ಅದೊಂಥರ ಎಮೋಷನಲ್ ಫೀಲಿಂಗ್ಸ್ ಅವೆಲ್ಲ ಒಂದ್ ರೀತಿ. ಅವರು ಎಷ್ಟು ಅಭಿಮಾನ ಇರುತ್ತೆ, ಅದು ಒಂಚೂರು ಹೇಳ್ಬೋದಿತ್ತೇನೋ, ಇನ್ನೂ ಸ್ವಲ್ಪ ವ್ಯಾಲ್ಯೂ ಆಡ್ ಆಗ್ತಾ ಇತ್ತೇನೋ ಅಂತ ಅನಿಸ್ತು. ಬಟ್ ಓವರ್ ಆಲ್ ಸ್ಪೀಚ್ ಚೆನ್ನಾಗಿತ್ತು. ಒಂದು ಖುಷಿಯಿಂದ ಹೇಳಿ, ಇದು ಸಾಧನೆ ತಾನೆ, ಎಮೋಷನಲ್ ಆಗೋದು ಬೇಡ ಅಂತ ನನಗನ್ನಿಸ್ತು. ಅದ್ ಬಿಟ್ರೆ ಇಂದಿನ ಸಭೆ ಅಲ್ಲಿ ನಾವು ಸಾಕಷ್ಟು ವಿಷಯಗಳ ಕಲಿಕೆ ಅವಕಾಶ ಇತ್ತು.
ಆಮೇಲೆ ಸಾಕಷ್ಟು ತಿಳ್ಕೊಂಡ್ವಿ ಅಂತ ನನಗನ್ನಿಸ್ತು. ಅದ್ ಬಿಟ್ರೆ ಒಂದೇ ಒಂದಂದ್ರೆ ಸಭೆಯನ್ನ ಸರಿಯಾದ ಟೈಮಲ್ಲಿ ನಾವು ಶುರು ಮಾಡಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಇವತ್ತು ಸಹ 2 ನಿಮಿಷ ನಿಧಾನವಾಗಿ ನಾವು ಸಭೆಯನ್ನ ಶುರು ಮಾಡಿದ್ವಿ ಅಷ್ಟೇ. ಅದ್ ಬಿಟ್ರೆ ಮುಂದಿನ ಬಾರಿ ಸರಿಯಾದ ಸಮಯದಲ್ಲಿ ನಾವು ಸಭೆಯನ್ನ ಶುರು ಮಾಡೋಣ ಅಂತ ಹೇಳ್ತಾ ನನ್ನ ಈ ಸಮಗ್ರ ಮೌಲ್ಯಮಾಪನ ಮುಗಿಸಿ ನಾವು ವೇದಿಕೆಯನ್ನ ಮರಳಿ ನಮ್ಮ ಇಂದಿನ ನಿರೂಪಕರಾದ ಅನಿಲ್ ಕುಮಾರ್ ಅವ್ರಿಗೆ ನೀಡ್ತಾ ಇದ್ದೀನಿ. ಸೊ ಬ್ಯಾಕ್ ಟು ಯು ಸರ್. ಧನ್ಯವಾದಗಳು ರವಿಕುಮಾರ್ ಅವರೇ. ಇವತ್ತಾಗ್ಲೇ ಬಹಳ ಸಮಯ ಮೀರಿದೆ, ಅದರಿಂದ ನನ್ನ ಮುಂದಿನ ಇದು ಸಂಕ್ಷಿಪ್ತವಾಗಿ ಇಡ್ತಾ ಇದ್ದೀನಿ. ಏನಂದ್ರೆ ಇವತ್ತಿನ ಟಾಪಿಕ್ ಒಂಥರ ಬಿಯರ್ ದಿ ಕಂಫರ್ಟ್ ಝೋನ್ ಅನ್ನೋದು ಬಹಳ ಹತ್ತಿರವಾದ ಟಾಪಿಕ್ ನಮ್ಗೆಲ್ಲರಿಗೂ. ಅದರಿಂದ ನಾನು ಈ ಟಾಪಿಕ್ ತಗೊಂಡೆ. ಯಾಕಂದ್ರೆ ನನ್ನ ವೈಯಕ್ತಿಕ ಜೀವನದಲ್ಲೂ ಇದು ಬಹಳ ಅನ್ವಯ ಆಗುತ್ತೆ. ಯಾಕಂದ್ರೆ ನಾನು ಹಲವು ವರ್ಷಗಳ ಹಿಂದೆ ಬರೀ ನನ್ನ ಕೆಲಸ ಆಯ್ತು, ನಮ್ಮ ಒಂದು ಸ್ಟಡಿ ಆಯ್ತು, ನಮ್ಮ ಇದಾಯ್ತು ಅಂತ ನೋಡಿ ಬರೀ ನಮ್ಮ ಇದ್ರಲ್ಲೇ ನಾನು ಐ ಯೂಸ್ ಟು ರೀಡ್ ಬುಕ್ಸ್ ಲಾಟ್. ಅವಾಗ ಜಾಸ್ತಿ ಬರೀತಾ ಇರಲಿಲ್ಲ ಆಕ್ಚುಲಿ. ಸೊ ಬಟ್ ನಾನು ಒಂದು ಆಗ್ಲೇ ಬಹಳ ವರ್ಷಗಳಿಂದ ಈ ಟೋಸ್ಟ್ ಮಾಸ್ಟರ್ ಯಾವಾಗ ನಾನು ಜಾಯ್ನ್ ಆದೆ ಅವಾಗಿಂದ ನಮ್ ಕಂಫರ್ಟ್ ಝೋನ್ ಇಂದ ಈಚೆ ಬರೋದಕ್ಕೆ ಬಹಳ ಅನುಕೂಲ ಆಯ್ತು. ಯಾಕಂದ್ರೆ ನನ್ನ ಕೆರಿಯರ್ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಬಹಳ ಕಷ್ಟ ಬಿದ್ದು ಬಹಳ ಕೆಲಸ ಮಾಡ್ತಾ ಇದ್ದೆ. ಬಟ್ ಅದನ್ನ ನಾವು ಮ್ಯಾನೇಜರ್ಗೆ ಪ್ರೊಜೆಕ್ಟ್ ಮಾಡ್ತಾ ಇರ್ಲಿಲ್ಲ. ಐ ವಾಸ್ ನಾಟ್ ಡಿಸ್ಪ್ಲೈಯಿಂಗ್ ಟು ಅದರ್ಸ್. ಆಕ್ಚುಲಿ ಐ ಯೂಸ್ ಟು ವರ್ಕ್ ಮೋರ್ ಅಂಡ್ ಹೈಲೈಟ್ ವೆರಿ ಲೆಸ್. ಏನೋ ಒಂಥರ ಮುಜುಗರ, ಏನಾದ್ರು ಮಿಸ್ಟೇಕ್ ಕಂಡುಹಿಡಿಬಹುದು ಅಂತಾನೋ ಅಥವಾ ಇನ್ನೇನೋ ಬಹಳ ಇದಾಗಿ ಕಂಫರ್ಟ್ ಝೋನ್ ಅಲ್ಲೇ ಇರ್ತಾ ಇದ್ದೆ ಬಹಳ ವರ್ಷಗಳ ಕಾಲ. ಆಮೇಲೆ ಯಾವಾಗ ನಾನು ಟೋಸ್ಟ್ ಮಾಸ್ಟರ್ ಹಲವು ವರ್ಷಗಳಿಂದ ಜಾಯ್ನ್ ಆದ್ಮೇಲೆ ನನ್ಗೆ ನನ್ನ ಒಂದು ಇದೇನೆ ಬದಲಾಯ್ತು. ಯಾಕಂದ್ರೆ ಹೇಗೆ ಇಲ್ಲಿ ನಾವು ಕಂಫರ್ಟ್ ಝೋನ್ ಈಚೆ ಬರಬೇಕು, ಹೇಗೆ ಡಿಸ್ಕಸ್ ಮಾಡಬೇಕು, ಹೇಗೆ ಪ್ರೊಜೆಕ್ಟ್ ಮಾಡಬೇಕು, ಮತ್ತೆ ಹೇಗೆ ನೆಟ್ವರ್ಕಿಂಗ್ ಬೆಳೆಸ್ಕೋಬೇಕು ಅಂತ ಬಹಳ ಇದು ಸಿಕ್ತು. ನಮ್ಮ ಪ್ರಾಜೆಕ್ಟ್ಸ್ ಸಿಕ್ಕಾಪಟ್ಟೆ ಬಿಸಿ ಇದ್ರು ನಾನು ಈ ಆನ್ಲೈನ್ ಟೋಸ್ಟ್ ಮಾಸ್ಟರ್ ಯಾಕೆ ಜಾಯ್ನ್ ಆಗ್ತಾ ಇದ್ದೀನಿ ಅಂದ್ರೆ ಅದೇ ಕಾರಣಕ್ಕೆ. ಯಾಕಂದ್ರೆ ಇದರಿಂದ ನಮ್ಮ ವೈಯಕ್ತಿಕ ಜೀವನದಲ್ಲೂ ಮತ್ತೆ ನಮ್ಮ ಪ್ರೊಫೆಷನಲ್ ಅಲ್ಲೂ ಬಹಳ ವ್ಯಾಲ್ಯೂ ಆಡ್ ಆಗುತ್ತೆ ಅನ್ನೋ ಒಂದು ಇದರಿಂದ ನಾನು ಜಾಯ್ನ್ ಆಗ್ತಾ ಇದ್ದೀನಿ. ಮತ್ತೆ ಇದರಿಂದ ನಮ್ಮೆಲ್ಲರಿಗೂ ಬಹಳ ಅನುಕೂಲ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಇಷ್ಟ ಹೇಳ್ತಾ ನನ್ನ ಒಂದು ಈ ನಿರೂಪಣೆಯನ್ನು ಮುಗಿಸ್ತಾ ಇಂದಿನ ವೇದಿಕೆಯನ್ನು ನಮ್ಮ ಪ್ರೆಸಿಡೆಂಟ್ ಆದ ರವಿಕುಮಾರ್ ಅವರಿಗೆ ಹಸ್ತಾಂತರಿಸ್ತಿದ್ದೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಅನಿಲ್ ಅವರೇ. ಸೊ ಇವತ್ತಪ್ಪ ನಾವು ಎಕ್ಸಾಕ್ಟ್ 5 ಗಂಟೆಗೆ ನಾವು ಸಭೆ ಮುಗಿಸೋಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಸಭೆ ಮುಗಿಸ್ಬೋಣ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಎಲ್ರೂ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಅಚ್ರೇಕರ್ ಸರ್. ಯಾಕಂತಂದ್ರೆ ಅವರು ಯಾವುದೇ ಟೈಮಲ್ಲಿ ಕಾಲ್ ಮಾಡಿ ಸರ್ ಇದನ್ನ ತಗೋಬೇಕು ಅಂತ ರೋಲ್ ತಗೋಬೇಕು ಅಂದಾಗ ಅವರು ಮುಕ್ತ ಮನಸ್ಸಿಂದ ಖುಷಿಯಿಂದ ತಗೋತಾರೆ. ಸೊ ಅವರ ಒಂದು ಏನೋ ಅವರ ಒಂದು ನಾವು ಅವರಿಂದ ನಾವು ಸಾಕಷ್ಟು ಸ್ಫೂರ್ತಿ ಪಡಿತೀವಿ. ಸೊ ಅವ್ರ ಸಭೆಯಲ್ಲಿದ್ರೆ ಒಂದು ರೀತಿ ನಮ್ಗೆ ಒಂದು ಏನೋ ವ್ಯಾಲ್ಯೂ, ಇಟ್ಸ್ ಆಡ್ ಎ ವ್ಯಾಲ್ಯೂ ಟು ದಿ ಮೀಟಿಂಗ್ ಅಂತ ನನ್ನ ಭಾವನೆ. ನೀವು ಎಲ್ರೂ ಮೀಟಿಂಗ್ ಬರ್ತಾ ಇದೇ ತರ. ಸೊ ನಾವು ಉತ್ತಮ ಸಭೆಗಳನ್ನ ಅಥವಾ ಮೀಟಿಂಗ್ಗಳನ್ನ ನಡೆಸೋಣ, ಸಾಕಷ್ಟು ಕಲಿಯೋಣ, ಹಂಗೆ ಜೊತೆಗೆ ಬೆಳೆಯೋಣ ಅಂತ ಹೇಳ್ತಾ ಇವತ್ತಿನ ಸಭೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಇಂದಿನ ಗೆಸ್ಟ್ ಆದ ನಿಹಾರಿಕಾ ಅವರು ಏನಾದ್ರು ಹಂಚ್ಕೊಳಕ್ ಇಷ್ಟಪಡ್ತಾರೆ. ಹಂಚ್ಕೋತೀರಾ ನಿಹಾರಿಕಾ ಅವರೇ? ಆಡಿಬಲ್ ಇದ್ದೀನಿ ನಾನು? ಇದ್ದೀರಾ? ಓಕೆ ಸರ್, ಹೋದ ಟೈಮು ಕೂಡ ನಾ ಅಟೆಂಡ್ ಮಾಡಿದೆ. ಹಿಂದಿನ ವೀಕ್ ಇಲ್ಲ ಅದರ ಹಿಂದಿನ ವೀಕ್. ಫಸ್ಟ್ ಟೈಮ್ ಬೈಲಿಂಗ್ವಲ್ ಫಾರ್ಮ್ಯಾಟ್ ಇತ್ತು, ಹೊಸ ಜನ ಇದ್ರು, ಸ್ವಲ್ಪ ಅನ್ಕಂಫರ್ಟೇಬಲ್ ಇದ್ನಿ. ಅದನ್ನು ನಾ ಕಾಂಟೆಂಪ್ಲೇಟ್ ಮಾಡ್ತೇನೆ, ವಿಚಾರ ಮಾಡಿದ್ನಿ ಸೆಕೆಂಡ್ ಟೈಮ್ ಹೋಗಿ ಏನು ಉಪಯೋಗ ಇರೋದಿನೇ ಏನಂತ. ಅರ್ಥ ಆಗೋದಿಲ್ಲ. ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಟುಗೆದರ್ ತಗೊಂಡು ಒಂದ್ ಶಬ್ದ ಅರ್ಥ ಆಯ್ತು, ಏನಾರೆ ಮೀನಿಂಗ್ ಪ್ರೊಸೆಸ್ ಮಾಡಿ ಸ್ವಲ್ಪ ಅರ್ಥ ಆಯ್ತು. ಈ ಟೈಮ್ ಸ್ವಲ್ಪ ಕಡಿಮೆ ಕಾನ್ಶಿಯಸ್ ಇದ್ದೆ ನಾನು. ಆ ಸಂಬಂಧ ಎಲ್ಲರದು ಟೇಬಲ್ ಟಾಪಿಕ್ಸ್ ಮತ್ತು ನನಗೆ ಸಿಕ್ಕಿದ ಟೇಬಲ್ ಟಾಪಿಕ್ ಕೂಡೋದ್ರಿಂದ ನನಗೆ ಹೆಲ್ಪ್ ಆಯ್ತು. ಲಾಸ್ಟ್ ಟೈಮ್ ಕಿಂತ ಸ್ವಲ್ಪ ಜಾಸ್ತಿ ಕನ್ನಡ ಬರ್ತಾ ಇದೆ, ಇನ್ನೂ ಕಲಿತೀನಿ ನಾನು, ಅದೇನ್ ಇಲ್ಲ.
ಮತ್ತೊಂದ್ ರಿಕ್ವೆಸ್ಟ್ ಇತ್ತು, ಎಲ್ಲಾರ್ ಕಡೆಯಿಂದ ನನಗೂ ನನ್ ಟೇಬಲ್ ಟಾಪಿಕ್ ಬಗ್ಗೆ ಫೀಡ್ಬ್ಯಾಕ್ ಸಿಗ್ಬಹುದಾ? ಯಾಕೆ ಕೇಳ್ತಾ Sure, ಇದ್ದೀನಿ sure. ಅಂತ ನನಗ್ ಅರ್ಥನೂ ಆಗಿಲ್ಲ. ಟಾಪಿಕ್ ಸರಿಯಾಗಿ ಟ್ರಾನ್ಸ್ಲೇಷನ್ ಕೇಳಿ ಮಾತಾಡಿದ್ದೆ, ಆ ಸಂಬಂಧ. ಸರ್ This, ಮ್ಯೂಟಲ್ ಮ್ಯೂಟಲ್ ಮಾತಾಡ್ತಾ ಮ್ಯೂಟಲ್ ಮಾತಾಡ್ತಿದ್ದೀರಾ ಸರ್? ಕೇಳಿಸ್ತಾ ಇಲ್ವಾ? ಹಾ, ಕೇಳಿಸ್ತಾ ಇಲ್ವಾ? ನಿಹಾರಿಕಾ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನಿಜವಾಗ್ಲೂ ಮೆಚ್ಚತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ನೀವು ಮಾಡ್ತಕ್ಕಂಥ ಒಂದು ಪ್ರಯತ್ನ. ಹೌದಪ್ಪ, ನಾನು ಕನ್ನಡದಲ್ಲಿ ಮಾತಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಇದೆ ಅಲ್ವಾ, ಇದೇ ನಿಜವಾಗ್ಲೂ ಶ್ಲಾಘನೀಯ. ತಾವು ಶುದ್ಧವಾದ ಕನ್ನಡದಲ್ಲಿ ಮಾತಾಡ್ಬೇಕಂತ ಏನು ರೂಲ್ ಇಲ್ಲ. ನೀವು ಕನ್ನಡ ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಕೆಲವೊಮ್ಮೆ ನಿಮಗೆ ಶಬ್ದಗಳು ಬರ್ಲಿಲ್ಲ ಅಂತಂದ್ರೆ ಅದನ್ನ ತಾವು ಇಂಗ್ಲಿಷ್ ನಲ್ಲಿ ಕೂಡ ಹೇಳ್ಬಹುದು. ಇದು ಬೈಲಿಂಗ್ವಲ್ ಕ್ಲಬ್ಬೇ, ಅಂದ್ರೆ ನಾವು ಪ್ಯೂರ್ ಕನ್ನಡನೇ ಮಾತಾಡ್ಬೇಕು ಅಂತ ಇಲ್ಲಿ ಏನು ರೂಲ್ ಇಲ್ಲ. ನಿಮಗೆ ಎಲ್ಲಿ ಅನಿಸಿದಾಗ ನೀವು ಇಂಗ್ಲಿಷ್ ಶಬ್ದಗಳನ್ನು ಕೂಡ ಉಪಯೋಗ ಮಾಡಬಹುದು. ಈ ರೀತಿಯಾಗಿ ನಿಮಗೆ ಮಾತಾಡ್ಲಿಕ್ಕೂ ಸ್ವಲ್ಪ ಹಗುರ ಅನಿಸುತ್ತೆ ಮತ್ತು ಬೇಗ ತಾವು ಕಲಿತೀರಾ. ಅಂದ್ರೆ ನಾನು ಕನ್ನಡದಲ್ಲೇ ಮಾತಾಡ್ಬೇಕಂತ ಕಟ್ಟಳೆ ಇತ್ತು ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ, ನಾನು ಫುಲ್ ಕನ್ನಡದಲ್ಲೇ ಮಾತಾಡ್ಬೇಕು, ಇಂಗ್ಲಿಷ್ ಉಪಯೋಗ ಮಾಡಲೇಬಾರ್ದು, ಆ ರೀತಿ ಏನು ಕಟ್ಟಳೆ ನಮ್ಮ ಈ ಸಭೆಯಲ್ಲಿ ಯಾವುದೂ ಇಲ್ಲ. ತಾವು ಕನ್ನಡದಲ್ಲಿ ಮಾತಾಡಿ, ಮಧ್ಯದಲ್ಲಿ ತಮ್ಗೆ ಅವಶ್ಯಕತೆ ಇದ್ದರೆ ಇಂಗ್ಲಿಷ್ ಪದಗಳನ್ನು ಕೂಡ ಉಪಯೋಗ ಮಾಡಿ, ಒಟ್ಟಿನಲ್ಲಿ ಮೀಟಿಂಗಿಗೆ ಬರ್ತಾ ಇರಿ ಅಷ್ಟೇ. ಸ್ಪೆಸಿಫಿಕ್ ಆಗಿ ಟೇಬಲ್ ಟಾಪಿಕ್ ನೀವು ಹೇಗ್ ಮಾತಾಡಿದ್ರಿ ಅಂತ ಹೇಳ್ಬೇಕಂದ್ರೆ, ಟೇಬಲ್ ಟಾಪಿಕ್ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ ನಾಲೆಡ್ಜ್ ಟೆಸ್ಟ್ ಮಾಡೋದಲ್ಲ. ಒಂದು ಟಾಪಿಕ್ ಕೊಟ್ಟಾಗ ಏನಂದ್ರೆ ಅದಕ್ಕೆ ರಿಲೆವೆಂಟ್ ಆಗಿ 2 minutes ಮಾತಾಡ್ಬೇಕು, ಅದು ಅದ್ರ ಉದ್ದೇಶ. ನಿಮ್ಗೆ ಆ ಮಾತಾಡ್ಬೇಕಾದ್ರೆ ಯಾವ ಅನ್ಕಂಫರ್ಟಬಲ್ ಇರಬಾರ್ದು, ಒಂದು ನರ್ವಸ್ನೆಸ್ ಇರಬಾರ್ದು, ಮತ್ತೆ ಒಂದು ಸ್ಮೂತ್ ಆಗಿ ಮಾತಾಡ್ಕೊಂಡು ಹೋಗ್ಬೇಕು. ಈ ಕ್ರೈಟೀರಿಯಾಗಳನ್ನ ಕನ್ಸಿಡರ್ ಮಾಡಿದಾಗ ನೀವು ಎಲ್ಲದರಲ್ಲೂ ಏನಂತಂದ್ರೆ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀರಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾತಾಡಿದ್ರೆ ನೀವು. ಈಗ ಅಚ್ರೇಕರ್ ಸರ್ ಹೇಳಿದ ರೀತಿ ಏನಂತಂದ್ರೆ ಈ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ವಿಡಿಯೋ ಫ್ರೀಸ್ ಆಯ್ತು ಅಂತ ಅನ್ಸುತ್ತೆ. ನೆಟ್ವರ್ಕ್ ಇಶ್ಯೂ ಆಯ್ತು ಅನ್ಸುತ್ತೆ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಅಚ್ರೇಕರ್ ಸರ್ ಹೇಳೋ ರೀತಿಲಿ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಟೇಬಲ್ ಟಾಪಿಕ್ ಅಲ್ಲಿ ಮಾತಾಡಿ, ಇಲ್ಲ ಪ್ರಿಪೇರ್ಡ್ ಸ್ಪೀಚ್ ಕೊಡ್ತೀನಿ ಅಂದ್ರೆ ಪ್ರಿಪೇರ್ಡ್ ಸ್ಪೀಚ್ ಕೊಡಿ. ಯಾವ್ದೇ ರೋಲ್ ಇದ್ ಮಾಡ್ಬೇಕಂತಂದ್ರು ಏನಂತಂದ್ರೆ ನಿಮ್ಗೆ ಯಾವ್ದಾರ ಪ್ರಿಫರೆನ್ಸ್ ಇದ್ರೆ ಹೇಳಿ. ಅದ್ ಮಾಡ್ದ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂದ್ರೆ ಪರ್ಫೆಕ್ಟ್ ಅಂತ ಏನಿಲ್ಲ. ನಾವ್ ಇವತ್ತು ಏನಿದೀವಿ ಅದಕ್ಕೆ ಏನಂತಂದ್ರೆ ಒಂಚೂರು ಇಂಪ್ರೂವ್ ಆಗೋದು ನೆಕ್ಸ್ಟ್ ಇದಕ್ಕೆ. ಸೊ ಒಂದು ಡೆಸ್ಟಿನೇಷನ್ ಅಂತ ಏನು ನಿಲ್ದಾಣ ಇರಲ್ಲ, ಇದು ಪ್ರತಿದಿನನೂ ಇಂಪ್ರೂವ್ ಆಗ್ತಾ ಹೋಗ್ಬೋದು. ಮತ್ತೆ ಈಗ ನೋಡಿ, ನಾನ್ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಸಂಪೂರ್ಣವಾಗಿ ಏನೋ ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ, ಅಲ್ಲಲ್ಲಿ ಇಂಗ್ಲಿಷ್ ಪದಗಳು ಬರ್ತಾ ಇರ್ತದೆ. ಈವನ್ ಹೊರಗಡೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರು ಅಷ್ಟು ಸಹಜವಾಗಿ ಏನಂದ್ರೆ ಈ ಮೀಟಿಂಗ್ ಅಲ್ಲೂ ಮಾತಾಡ್ಬೋದು ನೀವು. ಇವತ್ತು ಚೆನ್ನಾಗಿ ಇವತ್ತು ಅಷ್ಟೇ, ಲಾಸ್ಟ್ ವೀಕ್ ಅಷ್ಟೇ ನೀವು ಚೆನ್ನಾಗಿ ಮಾತಾಡಿದ್ರೆ, ನೀವು ಹೇಳ್ದೇ ಇದ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ ನಿಮ್ ಕನ್ನಡ ಏನಂತಂದ್ರೆ ನಿಮ್ ಕಷ್ಟ ಇದೆ ಅಥವಾ ನೀವು ಅನ್ಕಂಫರ್ಟಬಲ್ ಇದೀರಿ ಅಂತ ನಮ್ಗಂತಲ್ಲ, ಬೇರೆಯವ್ರು ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಸ್ಪೆಸಿಫಿಕ್ ಆಗಿ ಓಕೆ ನನ್ ಕನ್ನಡ ಬರಲ್ಲ ಅಂತ ಹೇಳ್ದಾಗ ಮಾತ್ರ ಗೊತ್ತಾಗೋದು, ಓ ಇವ್ರ ಕನ್ನಡ ಬರಲ್ಲ ಅಂತ. ಅವಾಗ ಏನಂದ್ರೆ ನಾವು ಕಾನ್ಶಿಯಸ್ ಆಗ್ಬಿಡ್ತೀವಿ ಅಷ್ಟೇ. ಅದ್ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ ಕ್ಲಬ್ದು ಮೆಂಬರ್ಶಿಪ್ ತಗೊಳ್ಳಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಚರೇಕರ್ ಸರಿ ಕೂಡ. ನಂದೀಶ್ ಏನೋ ಮಾತಾಡಿದ್ರಿ ಮಾತಾಡ್ತೀರಾ ಮೇಡಮ್. ಸರ್? ಮಾತಾಡಿ. ಸೊ ಇನ್ನೊಂದು ಫೀಡ್ಬ್ಯಾಕ್ ಏನಂತಂದ್ರೆ, ನೀವು ಏನ್ ಬರುತ್ತೋ ಅದೇ ಮೋಹನ್ ಮೂರ್ತಿ ಮತ್ತೆ ಅರ್ಚಕರ್ ಹೇಳಿದಾಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಭಾಗವಹಿಸ್ತಾ ಇದ್ರೆ ಇಂಪ್ರೂವ್ ಆಗ್ತಾನೆ ಇರುತ್ತೆ ಅದು. ಮತ್ತೆ ಇನ್ನೊಂದು ಏನ್ ಹೇಳಿದ್ರೆ, ಇದು ಪ್ರಿಪೇರ್ಡ್ ಸ್ಪೀಚ್ ಸ್ಟಾರ್ಟ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ನೀವು ಓನ್ ಆಗಿ ಅಧ್ಯಯನ ಮಾಡ್ತೀರಾ, ಮತ್ತೆ ವಿಷಯ ಕಲೆಕ್ಟ್ ಮಾಡ್ತೀರಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಇಂಟರಾಕ್ಷನ್ ಮಾಡ್ತೀರಾ, ಕನ್ನಡದ ಬಗ್ಗೆ ಜಾಸ್ತಿ ನಾಲೆಡ್ಜ್ ಬೆಳೆಯುತ್ತೆ. ಆಮೇಲೆ ನೀವು ಯಾರು ಮೆಂಟರ್ ಆಗಿ ತಗೊಂಡ್ರೆ, ಈ ಕ್ಲಬ್ ಅಲ್ಲಿ ಮೆಂಟರ್ ಆಗಿ ತಗೊಂಡ್ರೆ ಅವರು ನಿಮ್ಗೆ ಇನ್ನೂ ಚೆನ್ನಾಗಿ ಗೈಡ್ ಮಾಡ್ತಾರೆ. ಅವಾಗ ನಿಮ್ಗೆ ಇನ್ನೂ ಲ್ಯಾಂಗ್ವೇಜ್ ಅಲ್ಲೂ ಇಡ್ತಾ ಬರುತ್ತೆ, ಮತ್ತೆ ಯು ಕ್ಯಾನ್ ಇಂಪ್ರೂವ್ ಅಂತ ನನ್ಗೆ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಂದೀಶ್ ಅವ್ರೇನೋ ಹೇಳಲ್ಲ, ಅದು ಹ್ಯಾಂಡ್ ರೈಸ್ ಮಾಡಿದ್ರು. ಮಾತಾಡ್ತೀರಾ ನಂದೀಶ್? ಏನೇ ಹೇಳ್ಬೇಕಂದ್ರೆ, ನಾನು ಈಗ ಇಟ್ಸ್ ಆಲ್ ಅಬೌಟ್ ಕಮಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್.
So don't worry, and it's your club, and you are trying your best, and you are doing your best. So do your best and leave the rest ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿ ಇರುತ್ತೆ. ಥ್ಯಾಂಕ್ ಯು. We all are learning, so don't worry. No one is expert here. So yeah, that's it. ಥ್ಯಾಂಕ್ ಯು. ರಾಘು, ನೀವೇನಾದ್ರು ಹೇಳ್ತೀರಾ? ಏನಾದ್ರು ನಿಮ್ಮ ಫೀಡ್ಬ್ಯಾಕ್ ಅವ್ರು? ಇಲ್ಲ, ಸರಿ, ತುಂಬಾ ಚೆನ್ನಾಗಿತ್ತು. ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಅಂದ್ರೆ ಅಕ್ಯುರಸಿಗಿಂತ ನಾವು ಮಾತಾಡುವಾಗ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀವಿ ಅನ್ನೋದು ಮುಖ್ಯ. ಸೊ ಮತ್ತೆ ಟೈಮ್ ಲಿಮಿಟ್ ಮತ್ತೆ ಸ್ಟ್ರಕ್ಚರ್ ಯಾವ ತರ ಮಾಡಬೇಕು ಏನು ಅನ್ನೋದು ಹೋಗ್ತಾ ಗೊತ್ತಾಗುತ್ತೆ. ಈಗ ಕೆಲವು ಸಲ ಪ್ರಿಪ್ ಫ್ರೇಮ್ ವರ್ಕ್ ಅಂತ ಇದೆ. ಸೊ ನನ್ಗೆ ಇದನ್ನ ಮೋಹನ್ಮೂರ್ತಿ ಅವ್ರು ಹೇಳಿದ್ರು ಒಂದ್ಸಲ. ನನ್ಗೆ ಕೆಲವು ಸಲ ಮೆಂಟರ್ ಆಗಿ ಅವರು ತುಂಬಾ ಸಹಾಯ ಮಾಡ್ತಾರೆ. ಸ್ಪೀಚ್ ತಯಾರು ಮಾಡುವಾಗ, ಅದನ್ನ ಡೆಲಿವರ್ ಮಾಡುವಾಗ, ಫೀಡ್ಬ್ಯಾಕ್ ಕೊಡುವಾಗ. ಸೊ ಏನಾದ್ರೆ ಪಾಯಿಂಟ್ ಅಂದ್ರೆ ವಾಟ್ ಈಸ್ ಮೈ ಒಪಿನಿಯನ್, ಮತ್ತೆ ಅದನ್ನ ವೈ ಐ ಆಮ್ ಟೆಲಿಂಗ್ ದಿಸ್, ಅಂದ್ರೆ ಬಿಕಾಸ್ ಯಾವ ತರ ಅಂತ ರೀಸನ್. ಆರ್ ಅಂದ್ರೆ ಇ ಅಂದ್ರೆ ಎಕ್ಸಾಂಪಲ್, ಮತ್ತೆ ಪಿ ಅಂದ್ರೆ ಪಾಯಿಂಟ್. ಅಂದ್ರೆ ಆ ಪಾಯಿಂಟ್ ಆದ್ರಿಂದ ನಾನು ಈ ತರ ಇದ್ ಮಾಡ್ತೀನಿ, ಹಾಗಾಗಿ ನನ್ನ ಒಪಿನಿಯನ್ ಈ ತರ ಇದೆ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಅಂದ್ರೆ ಉದಾಹರಣೆ ಕೊಡ್ಬೇಕು. ಯಾವಾದ್ರು ಪ್ರೆಪ್ ಅಲ್ಲಿ ಯಾವಾಗಲೂ ಒಂದು ಎಕ್ಸಾಂಪಲ್ ಇರುತ್ತೆ. ನಮ್ಮ ಜೀವನದ ಅನುಭವನೆ ಆಗಿರ್ಬೋದು, ಅಥವಾ ಬೇರೆ ಕಡೆ ಬೇರೆಯವರ ಅನುಭವನೆ ಆಗಿರ್ಬೋದು. ಅದನ್ನ ಒಂದು ಸಣ್ಣದಾಗಿ 2 ನಿಮಿಷದ ಒಳಗಡೆ ಮಾತಾಡುವಾಗ ಅಷ್ಟು ಕೊಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ಮಾಡಿ. ಅದು ಒಂದೇ ಸಲಕ್ಕೆ ಬರೋದಿಲ್ಲ. ನಾವು ಸ್ಟಾರ್ಟಿಂಗ್ ಮಾತಾಡುವಾಗ್ಲೂ ಕೂಡ ಸಾಕಷ್ಟು ತಪ್ಪುಗಳು ಮಾಡಿ ಬಂದ್ವಿ. ಅದೇ ಹೇಳಿದಲ್ಲ, ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು, ತಪ್ಪು ಮಾಡಬೇಕು, ಸರಿ ಮಾಡಿಸ್ಕೋಬೇಕು. ಹಾಗಾಗಿ ಆ ತರ ಯೋಚನೆ ಮಾಡಿ ಅಂತ ಹೇಳ್ತಾ ನನ್ನ ಒಪಿನಿಯನ್ ಮುಗಿಸ್ತೀವಿ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಅನಿಲ್ ಕುಮಾರ್ ಅವರು, ರವಿಕುಮಾರ್ ಅವ್ರೆ. ನಂದು ಏನು ಇಲ್ಲ. ನಿಮ್ ಪ್ರಯತ್ನ ಅಚ್ರೇಕರ್ ಸಾಹೇಬ್ ಆಮೇಲೆ ಮೋಹನ್ ಮೂರ್ತಿ ಅವ್ರು ಹೇಳ್ದಂಗೆ ನಿಮ್ ಪ್ರಯತ್ನ ಮುಖ್ಯ ಆಗುತ್ತೆ, ಪರ್ಫೆಕ್ಷನ್ ಅಲ್ಲ. ನೀವು ಕನ್ನಡ ಬರಲ್ಲ ಅನ್ನೋ ತರ ಬರಲ್ಲ ಆ ವರ್ಡ್ ಬಿಟ್ಟು ಮಾತಾಡಿ, ಜಸ್ಟ್ ಬಂದ್ ಮಾತಾಡಿ, ಹಾಗೇನಿಲ್ಲ. ಸೊ ನಮ್ ಖುಷಿ, ನೀವು ಪ್ರಯತ್ನ ಪಡ್ತಿರಲ್ಲ, ಅದೇ ಒಂದ್ ರೀತಿ ಖುಷಿ ಅಂತ ನನಗನ್ಸುತ್ತೆ. ಇಷ್ಟ ಹೇಳ್ತಾ ಇಂದಿನ ಸಭೆಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಿಗೋಣ ಮುಂದಿನ ಸಭೆಯಲ್ಲಿ ಅಂತ ಹೇಳ್ತಾ ಮೀಟಿಂಗ್ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ ಇಂದಿನ ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು.